ಸಂಪರ್ಕ್ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳನ್ನು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಿದ್ದೇನೆ. ನಾನು ನಿಮ್ಮ ಸತ್ಯೇಂದ್ರ ಅಂಬಾಗಿಲು. ಬಂಧುಗಳೇ, ಯುಗಗಳು ಕಳೆದು ಹೋಗ್ದ ಹಾಗೆ ಕಲಿಯುಗ ಬಂತಂತ ಹೇಳಿದರೆ ಒಂದಷ್ಟು ಧರ್ಮ ಭಕ್ತಿ, ಧರ್ಮ ಕಾರ್ಯದ ಶಕ್ತಿಗಳು, ಸತ್ಯನಿಷ್ಠೆಗಳು ಒಂದಷ್ಟು ಮರೆಮಾಚುತ್ತಾ ಇದೆ ಅನ್ನುವಂತಹ ಅಪವಾದಗಳು ಕೇಳಿ ಬರ್ತಿದೆ. ಆದರೂ ಕೂಡ ಸಾತ್ವಿಕ ಜನರು ಇನ್ನೂ ಕೂಡ ಈ ಒಂದು ಡಿಸೆಂಬರ್ ಜನವರಿ ಮಾಸ ಬಂತಂತ ಹೇಳಿದರೆ ಶರಣು ಕರೆಯುವಂತಹ ಶಬ್ದಗಳು, ಸ್ವರ ಶಬ್ದಗಳು ನಮಗೆ ಕೇಳಿ ಬರ್ತಿದೆ. ಅಯ್ಯಪ್ಪನ ಮಾಲಾಧಾರಿಗಳಾಗಿ ಭಕ್ತಿಯಿಂದ ನಿಷ್ಠೆಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದಾರೆ. ಈ ಕಲಿಯುಗದಲ್ಲಿಯೂ ಕೂಡ ಕಾಯುವಂತಹ ಕಾಮಧೇನು, ಈ ಭಕ್ತಗಣ, ಅಸಂಖ್ಯ ಭಕ್ತಗಣಗಳನ್ನು ತನ್ನೆಳೆಗೆ ಸೆಳೆಯುವಂತಹ ಹರಿಹರ ಸುತ್ತ ಅಯ್ಯಪ್ಪನ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಮಲೆಯ ಬೆಳಕು ಅನ್ನುವಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಿದ್ದೇನೆ. ಮಲೆಯ ಬೆಳಕು ವಿಶೇಷ ಕಾರ್ಯಕ್ರಮದ ಅತಿಥಿಗಳನ್ನು ಈ ಹೊತ್ತಿನಲ್ಲಿ ಸ್ವಾಗತಿಸುವಂತಹ ಸಮಯ. ಇಂದಿನ ಅತಿಥಿಗಳಾಗಿ ಬಹುಶಃ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಮಾತುಗಳನ್ನು ಸುಲಲಿತವಾಗಿ ನಿರೂಪಣೆಯಲ್ಲಿ ಹೊಸ ಹೊಸ ಶಬ್ದಗಳನ್ನು ಜೋಡಿಸುವವರು, ಪೌರೋಹಿತ್ಯದಲ್ಲಿ ಕೂಡ ಬಹಳಷ್ಟು ಜ್ಞಾನವನ್ನು ಹೊಂದಿರುವಂತಹ, ಸರಳ ರೀತಿಯಲ್ಲಿ ನಿರೂಪಣೆಯಲ್ಲಿ ಕೂಡ ಬಹಳಷ್ಟು ಹೆಸರನ್ನು ಪಡೆದಿರುವಂತಹ ಸನ್ಮಾನ್ಯ ಅಶ್ವಥ್ ಭಾರದ್ವಾಜ್ ಅವರನ್ನು ಪ್ರೀತಿಯಿಂದ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಿದ್ದೇನೆ. ನಮಸ್ಕಾರ. ಅದೇ ರೀತಿ 46 ವರ್ಷಗಳ ಕಾಲ ಶಬರಿಮಲೆ ಯಾತ್ರೆಯನ್ನು ಮಾಡಿ 7 ಬಾರಿ ಶಬರಿಮಲೆಯ ಜ್ಯೋತಿ ಅಲ್ಲದೆ ಇತರ ಸಂದರ್ಭಗಳಲ್ಲಿ ಯಾತ್ರೆಯನ್ನು ಮಾಡಿ ಬಹುಶಃ ಲೆಕ್ಕ ಮಾಡೋದಾದರೆ 50ಕ್ಕಿಂತಲೂ ಮಿಕ್ಕಿ ಹೆಚ್ಚು ಸಮಯ ಯಾತ್ರೆಯನ್ನು ಮಾಡಿರುವಂತಹ ನಮ್ಮ ಉಡುಪಿ ಭಾಗದ ಬಹಳ ಹೆಮ್ಮೆಯ ಗುರುಸ್ವಾಮಿಗಳು, ಅದೇ ರೀತಿ ಬಹಳಷ್ಟು ಗುರುದೀಕ್ಷೆಯನ್ನು ನೀಡಿದವರು, ಅದೇ ರೀತಿ ಅಯ್ಯಪ್ಪ ಮಾಲಾಧಾರಿಗಳಿಗೆ ಮಾರ್ಗದರ್ಶಕ ಆಗಿರುವಂತಹ ಸನ್ಮಾನ್ಯ ಬಾಲಕೃಷ್ಣ ಸ್ವಾಮಿ ಗುರುಸ್ವಾಮಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಿದ್ದೇನೆ. ನಮಸ್ತೆ. ಅಶ್ವಥ್ ಭಾರದ್ವಾಜ್ ಸರ್ ಇದ್ದಾರೆ. ಬಹುಶಃ ಪುರಾಣ ಅಂತ ಹೇಳಿದರೆ ಒಂದು ಸಮರ್ಥವಾಗಿ ನಾವು ಅವರ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು ಅನಿಸ್ತದೆ. ಇಂದು ಶಬರಿಮಲೆಯ ಈ ಮಲೆಯ ಬೆಳಕು ಅನ್ನುವಂಥ ಕಾರ್ಯಕ್ರಮದಲ್ಲಿ ಈ ಮಣಿಕಂಠನ ಹುಟ್ಟು, ಅದು ಮತ್ತೆ ಅವನ ವಿಚಾರಗಳು ಹೇಳುವುದಾದರೆ, ಮಣಿಕಂಠ ಎನ್ನುವಂತಹ ಒಂದು ಪೌರಾಣಿಕ ಒಂದು ಪ್ರತಿಮೆ, ಒಂದು ಅಪೂರ್ವವಾದಂತಹ ಒಂದು ವಿಷಯ. ಇದರ ಹಿನ್ನೆಲೆಯಲ್ಲಿ ಬಹಳಷ್ಟು ರೋಚಕ ಕಥೆಗಳು ಕೂಡ ಇವೆ. ಬಹಳ ಮುಖ್ಯವಾಗಿ ಮಣಿಕಂಠನನ್ನ ನಾವು ಸ್ತುತಿಸುವಂಥದ್ದು, ಹಾಡುವಂಥದ್ದು ಹರಿಹರ ಸುತ ಎನ್ನುವುದಾಗಿ. ಜಗತ್ತಿನ ಏಕೈಕ ವ್ಯಕ್ತಿ, ಇಬ್ಬರು ಗಂಡು ಅಪ್ಪಂದಿರ ಮಗ ಎನ್ನುವಂತಹ ಒಂದು ಹಿರಿಮೆಯನ್ನ ಹೊಂದಿದವ ಮಣಿಕಂಠ. ಇಂತಹ ಈ ಹರಿಹರ ಸುತನಾದಂತಹ ಮಣಿಕಂಠ ಅಯ್ಯಪ್ಪನಾಗಿ ಜಗತ್ಪ್ರಸಿದ್ಧಿಯನ್ನ ಪಡಿತಾನೆ. ಇದರ ಹಿನ್ನೆಲೆಯ ಒಂದು ರೋಚಕ ಕಥೆ, ಭಸ್ಮಾಸುರ ಎನ್ನುವವನು ಶಿವನಿಂದ ವರ ಪಡೆದು ಆ ಮೂಲಕವಾಗಿ ಆ ವರವನ್ನೇ ದೋಷವಾಗಿ, ಅಂದ್ರೆ ಶತ್ರುತ್ವದ ಹಿನ್ನೆಲೆಯಲ್ಲಿ ಉಪಯೋಗಿಸಿಕೊಂಡು ಮುನ್ನಡೆತಿರುವಂತಹ ಸಂದರ್ಭದಲ್ಲಿ ವಿಷ್ಣು ಮೋಹಿನಿ ರೂಪವನ್ನು ತಾಳಿದಂತಹ ಸಂದರ್ಭದಲ್ಲಿ ಮೋಹಿನಿಯ ಮೂಲಕ ಭಸ್ಮಾಸುರನ ನಾಶ ಆದ ಅನಂತರದಲ್ಲಿ ಆ ಮೂಲಕವಾಗಿ ಮೋಹಿನಿಯ ಶಿವ ಮೋಹಿನಿಯರ ಸಂಕೇತದ ಆವಿರ್ಭಾವಕ್ಕೆ ಕಾರಣನಾಗಿ ಹುಟ್ಟನ್ನ ಕಂಡವ ಮಣಿಕಂಠ. ಅದರಿಂದ ಮೋಹಿನಿ ಎನ್ನುವುದು ವಿಷ್ಣು ರೂಪ, ಹರನ ಕಾರಣದಿಂದ ಹುಟ್ಟಿದ. ಆದ್ರಿಂದ ಹರಿಹರ ಸುತನಾಗಿ ಮಣಿಕಂಠ ತನ್ನ ಜಗತ್ಪ್ರಸಿದ್ಧಿಯ ಶಕ್ತಿವಂತಿಕೆಯಿಂದ ಇವತ್ತು ಬಹಳ ಪ್ರವರ್ಧಮಾನಕ್ಕೆ ಬೆಳೆದಂತಹ ಮತ್ತು ಒಂದು ಸಾಂಸ್ಕೃತಿಕ ಧಾರ್ಮಿಕವಾದಂತಹ ಭಾವವನ್ನ ಜಗತ್ತಿನಲ್ಲಿ ಉಳಿಸಿದಂತಹ ಒಬ್ಬ ವಿಶಿಷ್ಟ ದೈವಿಕ ಶಕ್ತಿ ಎನ್ನಬಹುದು. ಖಂಡಿತ. ಅದೇ ರೀತಿ ಗುರುಸ್ವಾಮಿಗಳಿದ್ದಾರೆ. ಗುರುಸ್ವಾಮಿಲೆ ನಮಸ್ತೆ. ನಮಸ್ತೆ. ಏತ್ತು ವರ್ಷ ಇರು ಮಲೆಕ್ ಪೋಯಾರು, ಮಲೆತ್ತ ಏತ್ತು ವರ್ಷದ ದಿಂಚಿ ಪೋದ್ ಬರೋದಲ್ಲ? ಏನು ಸಾಧಾರಣ 1978 ಪೋರೆ ಸುರಮಲ್ದೆ. ಅದಾಗ ಭಾರಿ ಬಂಗ, ಕಂಡಬಡೆ ಬಂಗ. ಅವು ಪೋಪಿನಂದ್ರೆ ಅವು ಪಂಡದ ಪ್ರಯೋಜನ ಇಜ್ಜಿ ಅಲ್ಪ. ಎಂಕಲ್ನ ಶಿಬಿರ ಅಯ್ಯಪ್ಪ ಸ್ವಾಮಿ ಮಂದಿರ ಪುನುಷ ಮಲ್ಪೇಡು ದುಂಬು ತಟ್ಟಿದ ಮಾಡು. ಆ ತಟ್ಟಿದ ಮಾಡುಡು ಎಂಕಲೊಂಜಿ ಆಜಿ 10 ಜನ ಅಲ್ಪ ಬೇಲೆ ಮಲ್ತದ್ದು ಆ ಚಾಕ್ರಿ ಮಲ್ತದ್ದು ಆ ಮಣಿಕಂಠ ಅಂಜಿ ಅಯ್ಯಪ್ಪನ ದರ್ಶನ ಮಲ್ಪಡ್ಬೋದು ಎಂಕಲೊಂಜಿ ಆತೊಂಜಿ ಆಸೆ ಪೂರೆಲ್ಲ ತೂಪೇರ ನಂಗೆ ತನತು ಬೇರೆ ಅಪ್ಪಜಿ ಬಂದ್ಪುರ ಚಿತ್ತಿನ ಒಂಜಿ ಭಾವನೆ ಎಂಕಲ್ಲಿ ಅದಾಗ ಉಮೇದು ಉತ್ಸವ ಅವ ಆಂಡಲ ಎಂಕಲ್ ಮೀನುಗಾರಿಕೆ ಮಲ್ತದ ಆಂಡಲ ಎಂಕಲ ಒಂದು ತೂವೋಡು ಬಂದ್ಪುನ ಎಂಕಲ ಮಲ್ಲ ಗುರುಸ್ವಾಮಿ ಇತ್ತಿಲ್ಲ ಪರಮ ಪೂಜ ದಿವಂಗತ ಗೋಪಾಲ ಗುರುಸ್ವಾಮಿ ಬಂಡದು ಆರಲ್ಲೊಂಜಿ ಜಂಡ ಉಂಚಿ ಸತ್ತಗ ಆರೊಂಜಿ 4 ಸರ್ತಿ ಪೋಯರಿ ಎಂಕಲ್ ಒಂಜಿ ಉಮೇದ್ ಬರ್ತದೋ ಎಂಕಲ್ಲ ಬರ್ಪ ಇರ್ನೊಟ್ಟುಡು ಶಿಷ್ಯರಾದ ಬಂದ್ಪುರ ಚಿತ್ತ ಆರ ಅವಲ ಒತ್ತೊಂದು ಜೇರು ಬಾರಿ ಬಂಗೊಂಡು ಬೋರಿಗೆ ಅನ್ನೋದು
ಸರಿ ಬಾರಿ ಬಂಗತ್ತನದ ನಡಿ ಎಂಕಲ್ ಇರ್ನ ಬೆತ್ತಡ್ಡಿ ಎಂಕ ಸೈನಿಕರಾದ ಬಾರಪ್ಪ ಬಂಡದು ಅತ್ತಡ ಪಕ್ಕ ಶುರು 1978 ಎಂಕಲ್ ಶುರು ಬಂದ. ಅದಾಗ ಪೋಪಿನ ಪರಿಸ್ಥಿತಿ ಆ ರೀತಿ ಇತ್ತು. ಪಂಡ ಕಲ್ಲು ಮುಳ್ಳು ಪಂಡ ಒಂಜಿ ಕಲ್ಲು ಮುಳ್ಳು ಕಾಲಿಗೆ ಮೆತ್ತು ಮಾಡದ ಅದಾಗದ ಖಂಡಿತ ಅಲ್ಲೊಂಜಿ ಪೋನಗ ಎರಿಮೆಲೆಡ್ ಒಂಜಿ ಮಸೀದಿ ತಿಕ್ಕೊಂಡು ಅದ ಮಸೀದಿ ದಾಲ ಇಜ್ಜಿ ಎಲ್ಲೇ ಒಂಜಿ ಗುಡ್ಚಲ್ದ ಲೆಕ್ಕತ್ತಿನ ಮಸೀದಿ ಆ ಟೈಮ್ ಪಂಡ ಅಡೆ ಪೋವಡೆ ಆಪುಂಡು ನಂಕ ಅಲ್ವಾವರನ ಒಂಜಿ ಎಂಕಲ್ಲ ಮಾನ್ಯ ಸನ್ಮಾನ್ಯ ಸರ್ಬನ್ ಲೆಕ್ಕ ಅಲ್ಲ ಅಲ್ತಾಪುರ ದುಂಬುದಗಲ ಕಾಲದ ಒಂಜಿ ಯುದ್ಧೋಡು ಇಂದಾದ ಒಂಜಿ ವಾವರೇ ಪನ್ಪಿನ ಮುಸಲ್ಮಾನನ ದೇಶಟ್ಟು ಅವು ಹತ್ತು ಅರೆಗು ವಿಮೋಚನೆ ಕೊರ್ನೆಟ್ಟು ಅಲ್ಲಿ ಸ್ಥಾಪನೆ ಮಲ್ತು ಬೋತೀರು ಅವಿತ ಭಾರಿ ಮಲ್ಯ ಆತ ಅಂಚಾದಿಪ್ಪನಗ ಎಂಕಲ್ ಆ ಎಲ್ಲೇ ಒಂಜಿ ಗುಡಿಸಲು ತೂದು ಅಲ್ಲು ಫಸ್ಟ್ ಪ್ರಪ್ರಥಮಾದ ಅಲ್ಲು ಪ್ರವೇಶ ಮಲ್ತದ ಅಲ್ಲಿ ತಾರ ಇರ್ತದೆ ಎಂಕಲ್ ತುಂಬು ಬೋಡು ಎಂಕಲ್ ಒಂಜಿ ಲಾಟನ್ ಕೊರ್ಪೇರು ಪಂಡ ದುಂಬು ಬೋಲೆ ನಿಗಲು ಒಂಜಿ ಕತ್ತಿ ದಾಲಂಜಿ ಜಂಬು ಒಂಜಿ ಮಾಂದಿಜಿ ದಾಲ ಜಿಂಚನೆ ಇತ್ತೆ ಮಲ್ತದ ಕಡ್ತು ಕಡ್ದ ಕಡ್ದ ಕಡ್ತದ ಎಂಕಲ್ ಪೋಪಿನ ಸಾದಿ ಮಲ್ತೊಂದು ಬೋಡಿ ಸಾದಿ ಮಲ್ತೊಂದು ಬೋಡುತ್ತ ಇತ್ತದಗಲ ನಾರ್ಮಲ್ ಅವು ಇತ್ತ ಸೀದಾ ಸಿಂಪಲ್ ವ್ಯವಸ್ಥೆ ಉಂಡಿತ್ತೆ ಇತ್ತ ವ್ಯವಸ್ಥೆ ಉಂಡು ಅಂಚಿನ ಜನರೇಷನ್ ಬೈದುಂಡಿತ್ತೆ ಕಂಪ್ಯೂಟರ್ ಈಗ ಹೌದಾಲ ಬಂದ್ರೆ ಅಂಚಾದ ಪೋಂದು ಇಪ್ಪನ ಸೀದಾ ನಡತ್ತೊಂದು ಅಳುದಾ ಬಂದ್ಪನ ಒಂದು ಹಿಂದೆ ತಿಕ್ಕೊಂಡು ಅವು ಮೈಷಿನಿ ಕೆರ್ತಿನಂಚಿತ್ತಿನ ಜಾಗೆ ಅಳುದ ಅಲ್ಲು ಬಂಡ ಅವು ದುಂಬು ಅಲ್ಲು ಆ ನೀರು ತುವನಗ ಎಂಕಲೆ ಬೇಜಾರಪ್ಪು ಪಂಡ ಅಲ್ಲಿ ಮಲ ಮೂತ್ರ ಪೂರ ಅವಲೆ ಐಟೆ ಅಲ್ಲಿ ಎಂಕಲೆ ಅಡಿಗೆ ಆವೋಡು ಪಂಡ ಎಂಕಲ್ ಪೋನಾಗ ತುಂಬೊಂದು ಪಾಪ ಅವು ಕರ ಮಲ ಕರ ಎಂಕಲ್ ತುಂಬೊಂದೇ ಓಪಿನ್ ಅಲ್ಲು ಪೋದು ಎಂಕಲ್ ಒಂಜಿ ಅಡಿಗೆ ಅದು ಆ ನೀರುಡೆ ಪೂರ ಉತ್ತಿನ ಮಲ ಮದ ಪುನೊಂದು ವಿಸರ್ಜಿ ಮಲ್ತ ಈ ಕುಂಟು ಆ ಪಾತ್ರೆ ಕುಂಟು ಕಟ್ಟದು ಆ ನೀರು ಇಡು ಎಂಕಲ್ ಅವು ಪಸಂದು ಅಡಿಗೆ ಮಲ್ತದ್ದು ಎಂಕಲ್ ಅಲ್ತಡ ಪಕ್ಕ ಮುಂದುವರಿಸೋನು ಪನ್ನೊಂದು ಅಲ್ಲೊಂಕಲ್ ಕಲ್ಲು ದೆಪ್ಪುನಂಜಿ ಕ್ರಮ ಉಂಟು ಫಸ್ಟ್ ಪ್ರಥಮ ಓಪಿನಗಳ ಕಲ್ಲು ದೆಪ್ಪುಡವು ಕಲ್ಲು ಬಂಡ ಒಂಜಿ ಎಲ್ಲೋ ಕಲ್ಲು ದೆತ್ತದು ಎಂಕಲ್ ಬ್ಯಾಗ್ ದೊಯ್ಲ ಸೊಂಟೋಡು ನಮ್ಮ ಕೇಂದೆ ಅವು ಎರಲ ತೋಜಾರೆಜ್ಜಿ ಬಂಡದು ಅವು ತೋಜಾರೆಜ್ಜಿ ಬಂಡ ನಮ್ಮ ಫಸ್ಟ್ ಡೇ ಕಾರುಡು ಪೂರ ತೂದೀಪ ನಮ್ಮ ಮಲ್ಲ ಕಲ್ಲು ಸಿಕ್ಕಡೆ ಅವೇಲೆ ಬತ್ತೋಣ ಬಾರಿ ಬಂಗೈ ಅಲ್ಪ ಅವು ಎಂಕಲ್ ರಪ್ಪ ಮುರ್ಕನಗ ಅವು ಎಲ್ಲೇ ಸಿಕ್ಕಡು ಕಿಸ್ದಾಗಲ ಕೊಮ್ಮೆ ತಾಪಣದ ಮಲ್ಲ ಸಿಕ್ಕಡು ಅಲ್ಲೇ ಬಿಡ್ಪೇರಿಂದೇನು ಬತ್ತುವೇರು ಅವೇನು ಬತ್ತೊಂದು ಕುಚ್ಚಿಡು ಕಟ್ಟೊಂದು ಎಂಕಲ ಪ್ರಯಾಣ ದುಂಬು ಅಳದ ಮಲೆ ಟಾಪುಡು ಮೈಷಿನಿ ಕೆರ್ತಿನ ಇಂದು ಬನ್ಪುನ ಒಂಜಿ ಏರಿಯಾ ಉಂಡಲ್ ಕಲೆಡಾಂಗ್ ಕುನ್ನೆ ಬಡದು ಅಲ್ಲ ಆ ಕಲ್ಲುನು ದಿದ್ಬಾರ್ದು ಮೋಕ್ಷಗೋಸ್ಕರ ಅಲ್ಲಿ ದಿದ್ಬಾರ್ದು ನಮ್ಮ ಕನ್ಯಾಸ್ವಾಮಿ ನಗಲು ಪ್ರಥಮ ವರ್ಷ ಪೋಯಿ ನಗಲು ಅವು ದಿದ್ಬಾರ್ದು ಅದಾಗ ಅಲ್ಲ ಅಲ್ಲಿ ಮೋಕ್ಷ ಅಲೆಗ ಅಲ್ಲಿ ಗುರ್ತ ದೇಪಂಡ ಅಯ್ಯಪ್ಪ ಪಂತೆ ಒಂದೇ ಹೊರ ಹೊರ್ತಿನಂಚನೆ ಎಂಕಿ ಮದ್ಮೆ ಅಪ್ಪನ ಎಂಚ ಮದ್ಮೆ ಅಪ್ಪ ಬಂಡದು ಐಕ್ ಎನ್ನ ಕ್ಷೇತ್ರ ವರ್ಪಿನ ಕನ್ಯಾಸ್ವಾಮಿನಾಗಲಿ ಏಪ್ಪ ಕಮ್ಮಿ ಅಪ್ಪೇರ ಮದುಮೆ ಅದಾಗ ಎನ್ನ ಪುಡೆಟೆ ಬರ್ತದೆ ಈ ಉಂಟೋಡು ಅಭಯ ಹಸ್ತ ಬರ್ತದೆ ಪೂರಗಲ ರಕ್ಷಣೆ ಮಲ್ತಂದು ಪೊಡೊಂದು ಅಂಚ ಕನ್ಯಾಸ್ವಾಮಿನಾಗಲ ಅಲ್ಲಿ ಕಲ್ಲದಿಂದ ಸಮ ಉಲ್ಲೇರು ಬರುಂದೇ ಉಲ್ಲೇರು ಬರ್ಪುನ ಚಿತ್ರ ಗುರುತು ಮದ್ ಮ್ಯಾವೆರಲಜ್ಜಿ ಅಂಚನೆ ಪುಣ್ ಅಂಚಾದ ಬ್ರಹ್ಮಚಾರಿ ಅದೇ ಉಂಟು ಇದ ಮುಟ್ಟಲ್ಲ ಅಂಚನೆ ನಡತ್ತು ಇಂಚು ಬರೆ ಕೋಟೆ ಇರ್ಬೋದು ಅಲ್ತೋಡು ಬಕ್ಕ ಬಾರಿಮಲ್ಲ ಕೋಟೆ ದುಂಬದ ವಾರಸನ ಕೋಟೆ ಅಲ್ಲೊಂಜಿ ಇಂಚು ಬರೆ ಕರಿಮಲೆ ತಲ್ಲೊಂಜಿ ಎರುತ್ತಾವ ಇಂದು ಪೂರ ಉಂಡವು ಅಲ್ತೋಡು ಬಕ್ಕ ಕರಿಮಲೆಗೆ ಪ್ರಯಾಣ ಕರಿಮಲೆ ಬಣ್ಣ ಏತೋ ಬಾರಿಮಲ್ಲ ಹಿಲ್ ಬಾರಿಮಲ್ಲ ಬೆಟ್ಟ ಗುಡ್ಡೆ ಬಗ್ಗೆ ಪಾಚರಂ ಬರ್ಕ ಅದು ನಮ್ಮ ಅಶ್ವಥ್ ಭರದ್ವಾಜ್ ಸರ್ ಕೇಂದ್ರ ಮಾಲಿಕಾಪುರದ ಅಮ್ಮ ಪಂಡ ಏರು ಮಾಲಿಕಾಪುರದ ಅಮ್ಮ ಈ ಅರಿಯಪ್ಪನ ಕತೆಟ್ ಬಾರಿ ಪೊರ್ಲುದ ಒಂಜಿ ಕತೆ ಬರ್ಪುಂಡು ಅವು ದಾದ ಪಂಡ ಈ ಅಯ್ಯ ಪಂಡ ವಿಷ್ಣು ಅಪ್ಪ ಪಂಡ ಶಿವ ಆ ಕಾರಣಕ್ಕೋಸ್ಕರ ಅಯ್ಯಪ್ಪ ಅಂದು ಪುದರ್ ಬತ್ತೀನಿ ಆ ಸಂದರ್ಭಡು ದಾದಾಪುಂಡು ಪಂಡ ಈ ಆ ಪುಟ್ಟಿನ ಬಾಲೆ ಆ ಹರಿಹರನ ಮಗೆಯಾದ ಪುಟ್ಟಿನ ಮಣಿಕಂಠನ ಕಾಡು ಬುಡ್ದು ಪೋಪಿರು
ಕಾಡು ಬುಡ್ದು ಪೋನಂಚಿತ್ತಿನ ಸಂದರ್ಭಡು ಪಂದಲದ ರಾಜ ಇಪ್ಪುವೆ ఆయన పుదరు రాజశేఖరే ఆ రాజశేఖరే ఆయకు రాణి పోలు పండ బుడెది పోలు అండ ఆయన పుట్టిన బాలే సరియాది పుజ్జి ఐకు బాయి బొక్క ಕೆಬ್ಬಿ ಕೇನುಜ್ಜಿ ಅಂಚಿತ್ತಿನಮ್ಮ ಈ ರಾಜಶೇಖರಗ್ ವಯಸ್ಸ ಒಂದು ಬರ್ನಾಗ ಆಯಗೊಂದು ಸಮಸ್ಯೆ ಬರ್ಪುಂಡು ದಾದ ಪಂಡ ವಾರೀತಿಡು ಯಾನ ನನ್ನ ಎನ್ನ ಈ ಪಂದಲ ರಾಜ್ಯನ ಮುಂದುವರಿಪಾಪನು ಏಕ್ ಪಂಡ ಪುಟ್ಟಿನ ಒರಿ ಮಗೆ ಸರಿ ಇಜ್ಜಿ ಈ ಕಾರಣ ಯೋಚನೆ ಮಲ್ತೊಂದಿತ್ತಿನ ಸಂದರ್ಭ ರಾಜಶೇಖರೇ ಬೇಟೆಗೋಸ್ಕರ ಪೋಪೆ ಈ ಬೇಟೆಗೆ ಪೋನಾಗ ಬಾಲೆ ಬುಲ್ಪಿನ ಶಬ್ದಕ್ಕೇನುಂಡು ಅವೇ ನಾಡಂ ಪೋನಾಗ ಅಲ್ಲೊಂಜಿ ಬಾಲೆ ತಿಕ್ಕೊಂಡು ಅವೇ ಮಣಿಕಂಟೆ ಆ ಮಣಿಕಂಠನ ಪತ ಬದ್ದದು ಊರು ಎನ್ನ ತನ್ನ ರಾಜ್ಯಗ ಪತ ಅರ್ಪೆಗೆ ಅಲ್ಲಿ ఆయన మళ్ళీ ಒಂದು ಬತ್ತಿನಾಗ ಗುರುಕುಲಗು ಕಡಬುಡುಪೆ ಆ ಗುರುಕುಲಡು ಆಯೆ ಅಲ್ಲಿ ಎಡ್ಡೆ ಶಿಕ್ಷಣ ಪುರ ಕಲ್ತೊಂಪೋಪೆ ಅತನಕ ಆ ಗುರುಕುಲೆಗ್ ಸಂಶಯ ಅರ್ಪುಂಡು ಈರನ್ ತೂನಗ ಈ ಬಾಲೆನು ತೂನಗ ಒಂದು ಎಂಕ್ಲೆ ಸಾಮಾನ್ಯ ಬಾಲೆ ಎತ್ತು ಅಸಾಮಾನ್ಯವಾದ ದೈವಿಕ ಶಕ್ತಿ ಎತ್ತಿನ ಬಾಲೆ ಅಂದ ಪುರ ಉನ್ವಾಲ್ತಿನಾಗ ಆ ರೀತಿಡ್ ಮಲ್ಲೆ ಮಲ್ತೊಂದು ಇತ್ತಿನಂಚಿತ್ತಿನ ಸಂದರ್ಭಡು ಆಶ್ರಯ ತಾಣವಾದ ಆ ಬದುಕನ್ನು ಕೊರ್ತಿನಂಚಿತ್ತಿನ ಆ ಜಾಗಕ್ಕೆ ಇರ್ನ ಮಲ್ಲಿಕಾ ಒಂದು ಮಾಲಿಕಾಪುರ ಅಂಜ ಆ ಮಾಲಿಕಾಪುರಡು ಮಹಿಷಿನ ಒಂದು ಬರ್ಪುಂಡು ಅತನಗ ಮಹಿಷಿ ಶಾಪಗ್ರಸ್ತ ಒಂಜಿ ಸ್ತ್ರೀ ಆ ಶಾಪಗ್ರಸ್ತ ಸ್ತ್ರೀ ಮಹಿಷಿ ಅಯ್ಯಪ್ಪಗೆ ತೊಂದರೆ ಕೊರ್ರೆ ಮಣಿಕಂಠಗೆ ತೊಂದರೆ ಕೊರ್ರೆ ಪೋಪೋಲು ಆಗ ಅತನಗ ದಾದಾಪುಂಡು ಪಂಡ ಆ ಮಣಿಕಂಠೆ ಆ ಮಹಿಷಿನ ಕೆರ್ಪೆ ಅತನಗ ಆ ಮಹಿಷಿನ ಆ ಕ್ರೂರ ಶಕ್ತಿ ನಾಶ ಆದ ಆಲು ಬೊಕ್ಕ ರಿಯಲ್ ಏರ್ ಆಳು ಅವೇ ಏನನ್ನು ಉರಿತಿ ನಂಚಿತ್ತಿನ ಈ ಏನನ್ನ ಮದ್ಮೆ ಮಾಡು ಒಂದು ಕೇನಾಗ ಅವೇ ಈರು ಗುರುಕುಲ ಪನ್ನಂಚಿತ್ತಿನ ಆ ಕತೆ ಅಡೆಗೆ ಬರ್ಪುಂಡು ಅಂಜ ಅಂದ್ರೆ ಒಂಜಿ ಬಹಳ ಪ್ರಾಕೃತಿಕವಾದ ಇತೆದ ಆಧುನಿಕ ಕಾಲಡಿ ಎಂಕುಲು ಸಿಟಿ ನಗರ ಒಂದೆಟ್ಟು ಪೂರ ಇತ್ತಿನಗಲು ನಿಜವಾದ ಪೋದು ತೂವಡಾಯಿನ ಬೊಕ್ಕ ಒಂಜಾತ ಸಮಯ ಅಲ್ಲೇ ಜೀವನ ಮಲ್ಪುನಂಚಿತ್ತಿನ ಒಂಜಿ ಪ್ರಾಕೃತಿಕ ಸೌಂದರ್ಯ ಇಪ್ಪುನ ಒಂಜಿ ತಾಳ್ಮೆದ ಪರಿಸರ ಆದ ಆ ಕಾಡುಲು ಪುರ ಉಲ್ಲ ಅಲ್ತ ಪರಿಸರ ಪುರ ಉಲ್ಲ ನಿಜಕ್ಕೆ ಒಂದು ನಿಜವಾದ ಆ ಮಾಲಿಕಾಪುರ ಏನು ಪನ್ಪುನಂಚಿತ್ತಿನ ಊರು ನಿಜಕ್ಕ ಪುರ ನಿಜ ಅರ್ಥಡು ಅವು ಭಾರಿ ಖುಷಿ ಕೊರ್ಪುನಂಚಿತ್ತಿನ ಊರು ಪ್ರದೇಶ ಮಾಲಿಕಾಪುರ ಅನ್ನೋದು ಅಷ್ಟು ಖುಷಿ ಕೊಡುವ ಒಂದು ವಾತಾವರಣ ಸೌಂದರ್ಯದ ಕಾನನದ ನಡುವೆ ಇರುವಂತಹ ಜಾಗ ಅನ್ನೋದು ಬಹುಶಃ ಅಲ್ಲಿ ನಾಗ್ಲೇ ಹೇಳಿದಾಗೆ ಅಮ್ಮ ಅಲ್ಲಿ ಮಾಲಿಕಾಪುರದ ಅಮ್ಮ ಅಂತ ಹೆಸರು ಕರ್ಕೊಳ್ಳಿಕ್ಕೆ ಮಾಲಿಕಾಪುರದ ಅಮ್ಮ ಬಣ್ಣ ದೇವಿ ಅಲ್ಲಿ ಮಾಲಿಕಾಪುರ ಅಲ್ಲಿ ನೆಲೆ ಹತ್ತಿನ ಅವು ಬಣ್ಣ ಅಲ್ಲಿ ನಮಗ್ ಕಲ್ಲದ ಇಪ್ಪತ್ತೆ ಅಂದ್ ಆ ಮಹಿಷಿನ ಸಂವಾರ ಮಲ್ತಿ ಬಕ್ಕ ಅಲ್ಲಿ ವರ ಉಂಡತ್ತ ಯಾಪ ಮದು ಮ್ಯಾಪಾರ್ ಬಂದ್ಬಿಡ ಏಪ ಎನ್ನಡೆ ಪ್ರಪ್ರಥಮವಾದ ಮಾಲೆ ಧರಿಸೊಂದು ಏರಾದು ಬರ್ಪುಜೇರ ಅದೊಂದು ಮದ್ಮೆ ಉಂಟದ ಅಯ್ಯಪ್ಪನ ವಾಗ್ದಾನ ಕನ್ಯಾಸ್ವಾಮಿಲಿ ಬರ್ಪುಜೇರು ಕಮ್ಮಿ ಆಪುಂಡು ಅದ ಮುಟ್ಟ ಎನ್ನ ಕ್ಷೇತ್ರಡು ಈ ಎನ್ನ ಸೈಡ್ ಇಟ್ಟು ಮಾತೆರೆಗಳ ರಕ್ಷಣೆ ಮಲ್ಕೊಂಡು ಬಣ್ಣದ ಅಭಯ ಗೊರ್ಪಿನ ಅಲ್ಪ ಗುರುಸ್ವಾಮಿಲೆ ಇತ್ತಿ ಇರೆಗ್ ಆಣಿದ ದಿನ ಮಾನೋಡು ಗುರುದೀಕ್ಷೆ ಕೊರ್ನಾರು ಆ ಸ್ವಾಮಿಲಿಯರು ಆನಿದ ಗುರುದೀಕ್ಷೆ ಕೊರ್ನಾರು ಎನ್ನ ಪರಮ ಪೂಜ್ಯ ದಿವಂಗತ ಗೋಪಾಲ ಗುರುಸ್ವಾಮಿ ಪಣದ ಆರು ತೊಕ್ಕೊಟ್ಟುದಾರ್ ತಮ್ಮ ಮಲಯಾಳಿದಾರ ಬಾರಿ ಬಾರಿಂದ ತಾರ್ ತುಳುತ್ತಾರೆ ಅಂಡಾರು ಪಂಡ ಹೆಚ್ಚಿ ನಮ್ಮ ತೂಪಿನಂಚಿತ್ತಿನ ಇಂದು ಬಣ್ಣಂಡ ಪ್ರತಿ ಒರಿಲ ಮೂಲು ಹೆಚ್ಚಿನ ಪ್ರಾಧಾನ್ಯ ಗೊರ್ಪಿನ ತಮಿಳು ಮಲಯಾಳಿ ಅಕ್ಲೆಗೆ ಪೂರ ಹೃದಯ ಬಂಡ ಅಕ್ಲೆಗೆ ಗೊತ್ತುಂಡು ಗುರುಸ್ವಾಮಿ ಅಕ್ಲೆಗೆ ಪೂರ ಹೆಚ್ಚಿಂದ ಮಲ್ತೊಂದು ಬೆರಿತ್ತೆ ಪಾರಂಪರ್ಯ ಆಗ ತೀರ್ಬೇಕಾಗಲ್ಲ ಶಿಷ್ಯನಲ್ಲಿ ಎಂಕಲ್ ತಯಾರಾದ ಎಂಕಲ್ ಮಲ್ತಂಪಪ್ಪ ಪಂಡ ಎಂಕಲೆಗಳ ಒಂಜಿ ಅನುಭವ ಬರ್ಪುಂಡು ಆರು ಕಲ್ಪದು ಇಂಚ ಪೋಂಡ ಈ ಸಾದಿಡ್ ಪೋಂಡ ಈ ಸಾದಿ ಎಂಕಲ್ ಪ್ರಾಧಾನ್ಯ ಬರ್ಲಿಕ್ಕೆ ಅರ್ನ ಸಾದಿಡಿ ಎಂಕಲನ್ನು ಎಡ್ಡೆನೆ ಬೋಧನೆ ಗೊರ್ಪೇರ ಎಂಕಲಿಗೆ ಆ ಸಾದಿಡ್ ಪೋಂಡ ಈ ಎಡ್ಡೆ ಅಪ್ಪ ಇಂಚ ತಪ್ಪುದಾದಿ ಬತ್ತಡ ಎಂಕಲ್ ಪ್ರಾಧಾನ್ಯ ಪಂಡ ಅರ್ನ ಸಾದಿಡೆ ಪೋಂದಿತ್ತ ಅಂಕಲ್ ಒಂಜಿ ಖುಷಿ ಸಾದಿ ತೋಜಪವನ ಗುರುಸ್ವಾಮಿಲಿ ಎಂಕಲ್ ಪೂರಗಲ್ಲ ತಾದಿ ತೋಜವ ಗುರುಸ್ವಾಮಿ ಪನ್ಪುನಂಚಿತ್ತಿನ ದೀಕ್ಷೆ ಕೊರಡಂದಾಂಡ ವಾ ರೀತಿ ಅಲ್ಲಿ ಕೊರೊಂದಿತ್ತೇರು ಇರೆಗು ಕೊರನಂಚಿತ್ತಿನ ರೀತಿ ಎಂಚೆತ್ತಂಗ ಎಂಕ 12 ವರ್ಷ ಆವನಾಗ ಎಂಕಲೆ ಅಲ್ಲೊಂಜಿ ಪಂಡ 12 ವರ್ಷಗೂ ಒಂಜಿ ಎಂಕಲೆಗ್ ಕುರು ಉಂಡಲ್ ಪಂಡ
ದೀಪಿನ ಚಿತ್ತನೊಂದುಂಡು ನಮ್ಮ ತೆಂಗಿನ ತಾಯಿ ಇಂದ ಅಂದ ತಾರಿದ ಎಲ್ಲಿಯ ತಾರಿದ ಇದು, ಗಿಡ ಹಾ. ತಾಯಿ ಹಾ. ಅವೇನ್ ಎಂಕಲ್ ಮೂಲ ಪೂಜೆ ಮಲ್ತದು ಹಾ. ಒಂಜಿ ಚೀಲಾಡು ಬಾಡೊಂದು ಅವು 18ನೇ ವರ್ಷದ ಒಂಜಿ ಸಾಂಕೇತಿಕ ಒಂಜಿ ಮುದ್ರೆ ಹಾ, 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 ಹಾ. ಅಲ್ಲಿ ಬತ್ತೊಂದು ಪೋದು ಎಂಕಲ್ ಹಿಂದೆ ಹಳದ ಅವು ನಡ್ತಾ ಒಂದು ಪೋದು ಸನ್ನಿಧಿಡು ಹ್ಮ್. ಎಂಕಲ್ ಅವೇನು ಗುರು ದೀಕ್ಷೆ ಗುರು ಎಂಕಲೆ ಕೊರಡಾರ್ ಹ್ಮ್, ಹ್ಮ್. ದೀಕ್ಷೆ 12 ವರ್ಷ ಆರ್ ಪಕ್ಕ ಕೊರೆ ಏನು ಜೇರಲ್ ಓ, ಓ. ಬಗ 12 ವರ್ಷ ಆಂಡಲ್ಲ ಆರು ಬಣ್ಣ ಆರೋಗ್ಯ ಜ್ಞಾನೋದಯ ಓಡಲ್ಪ ಡೆಬೇಲೆ ಮಲ್ತೇನ ಹಾಳ್ ಬೇಲೆ ಒಂಜಿ ಗುರು ಒಂಜಿ ಜಮೇರಿ ಎಂಕು ಪ್ರಾಧ್ಯಾಪಕರ ಗುರು ಆಂಡ ಯಾ ತಪ್ಪು ಸಾಧಿ ಮಲ್ತೇನೆ ಬಿಡ ಮೇಲ್ಕೊರೆದ ಯಾರು ಇಲ್ಲ ಎಂಕ್ ಕೊರಪಜೇರು ಪಂಡ ಓ ಇಂಬೆ ಎಡ್ಡೆ ಮಲ್ತೆ ನನ್ನ ಉತ್ತರಾಧಿಕಾರಿ ಇಂಬೆ ಆವು ಪಂಡ ಆರು ಒಂಜಿ ದೀಕ್ಷೆ ಕೊರ್ಪೇರು ಪಕ್ಕ ಅರಡ ದೀಕ್ಷೆಗೆ ತೊಮ್ಮಿನ ಚಿತ್ತ ಕ್ರಮ ಬಂಡ ಇನ್ನೇನು ಪೋದು ತಾಯಿ ಅರಣ್ಯ ಮುಖಾಂತರನೇ ಪೋದಲ್ ತಾಯಿ ನಡು ನಡ್ದು ಐಕ ತಕ್ಕತ್ತನ ಶಾಸ್ತ್ರೋತ್ತರ ಪುರ ಮಲ್ತದು ಕಾರಣ ದೀಕ್ಷೆಗೆ ಕೊರ್ಪೇರು ಅದ್ರ ದೀಕ್ಷಾ ಕಾಣಿಕೆ ಪಡೆದುಂಡೆ ಕಾಲ್ಡ ಅವೆಂಚಿನೇ ಅವಾರ್ಡ್ ಬಂಗಾರ ಐಡೂರಿ ಅವಾರ್ಡ್ ಚಿನ್ನ ಅವಾರ್ಡ್ ಏನೇ ಅವಾರ್ಡ್ ಕಿಂಚಿತ ಕುಂಟು ಲಾಪುಣು ಕಾಣಿಕೆ ಪಣವು ಲಾಪುಣು ಅಂದ್ ದೀಕ್ಷಾ ಕಾಣಿಕೆ ಅದು ನಮ್ಮ ಕೊರ್ರೆ ಗುರು ಗುರುಕುಲೆ ಕೊರಡು ದೀಕ್ಷೆ ಕೊರ ಗುರು ಕಾಣಿಕೆ ಕೊರಡತ್ತೆ ಅವು ಕೊರ್ದು ಆರು ಎಂಕಲ್ ನೋಡಲೆ ತೋಪೇರು ಮೇಶಾಂತಿ ನಡೆಲೆ ತೋಪೇರು ಪೂಜಾ ಅರ್ಚಕರಡೆ ಉಲಾಯ್ ಅಯ್ಯಪ್ಪನ ಪಂಡ ಅನ್ನ ನಡೆ ಅನ್ನ ಉದ್ದಾಡ್ಬಕ್ಕ ಉತ್ತರಾಧಿಕಾರಿ ಎಂಕ್ ಕಾಲ ಆಪುಜಿ ಯಾನ್ ಇದ್ದಮಟ ಉಲ್ಲೆ ಒಂಜಿ ಹೇಳದ ಪಕ್ಕ ಜನ ಅನ್ಪಣ ಚಿತ್ತಿನ ಒಂಜಿ ಸಾಂಕೇತಿಕವಾದ ಒಂಜಿ ಗುರುದೀಕ್ಷೆ ಅಲ್ಲ ಬಕ್ಕ ಅದ ಮುಟ್ಟಲ್ಲ ಎಂಕಲು ಇರುಮುಡಿಕ್ ಕೈ ಮಾಡ್ರೆಜಿ ಕಟ್ಟುಗಟ್ರೆಜ್ ಆರು ಎಂಕಲ್ ತರೆಗ್ ದಿಪ್ಪಿನ ಇರುಮುಡಿ ಉಂಡತ್ತೆ ಅವು ಎಂಕಲ್ ಮುಟ್ರೆಜ್ ಒಂಜಿ 4 ವರ್ಷ ಪೋಯಿನೆಲ್ಲ ಕಟ್ಟು ಗುರುಕುಲೆ ಇತ್ತ ಒಂಜಿ ಇತ್ತ ಪುರ ಹೋತು ನಾವು ಫ್ಯಾನ್ಸಿ ಆತನ ಫ್ಯಾನ್ಸಿ ಡ್ಯಾನ್ಸ್ ಚದ್ಮೇಶ ಬರ್ಪುಣ ಬೋಪುಣ ಅಂಚೆನೆ ಆತನ ಇರ್ನಂಚಿನಂಚಿನ ಗುರುಸ್ವಾಮಿನಗಲಿ ಇತ್ತ ಸಮಾಜದ ನಡೆ ತಿದ್ದೋಡು ಪನ್ಪುರಂಚಿನ ಉದ್ದೇಶ ನವೀನಿ ಪಾತಿರೊಂದುಲ್ಲ ದಾದ ಆತನು ದುಂಬುದ ಕತೆ ದಾದ ಬಂಡ ಇತ್ತ ದಾದ ಬದಲಾವಣೆ ಒಂದುಂಡು ಅವಿನ ಎಂಚೆ ಕೊನೋಲಿ ಪನ್ಪುನವು ನಮಕ್ ಪನ್ಪೆ ಗುರುಕುಲ ಪನ್ಪೆ ಅರ್ನ ಪಾದ ಮುಟ್ಟುದು ದಾಯ ಬಂಡ್ವ ಇದು ಎರೆನಾಡಲ್ಲ ಕೊಣೋಲಿ ಇತ್ತ ಸಮಾಜವನ್ನು ಕೊಣೋರೆ ಬಾರಿ ಬಂಗೊಂಡು ದಾಯ ಪಣ್ಣು ಇಂದು ಸ್ಪಷ್ಟವಾದ ಪಿಕ್ಚರ್ ಯಾವ್ದು ಏನು ಪನ್ಪೆ ದೇ ಪಣ್ಣಂಡ ಇತ್ತ ಬಣ್ಣ ಬಾತರ ಬಕ್ಕ ಗೇಣುಜರು ಬಕ್ಕ ಬಣ್ಣ ಬಾತರ ಬಕ್ಕ ಓಡುಜರು ಅವೇನು ಪಂಡೆತ್ತಿ ಇನಿ ಕಾಂಡೆ ಪಾಡಿಯರು ಎಲ್ಲೆಲ್ಲ ಕೊಂದು ಪೋಯರು ಇಂದು ಮಾಮಿಲ್ಲ ಮರ್ಮಯ ಬೋಯ್ನೇ ಬೇರೆ ಅವ್ವ ಬೇರೆ ಬಲ್ಲಿ ಆಯ್ತ ಸಂಸ್ಕೃತಿ ಏನುಂಡು 48 ದಿವಸ ವ್ರತವನ್ನು ಮಾಡಿ 42 ಮೈಲು ನಡಪೋಡು 42 ದಿನದ ವ್ರತ ಮಲ್ತದು ತಾನು ಇಲ್ಲಿ ಕರ ಬಿಡ್ದು ಮಧುಮಾಂಸ ತ್ಯಜಿಸಿ ಬುಡದಿ ಜೋಕುಲ್ಲ ಇಜ್ಜಿ ತಾಲಜ್ಜಿ ಸಂಭಾಷಣೆ ಮಾಡ ಬುಡ ಪಾತ್ರದವರಲ್ಲ ಆತೆ ಒಂದು ಕಲ್ಮಶ ನಮ್ಮ ಕಾಮ ಕ್ರೋಧ ಮೋಹ ಇಂಚಿನ ಪುರುಂಡತೆ ಅವೇನು ನಮ್ಮ ಮನಸ್ಸು ರೆಬಲ್ಲಿ ನಮ್ಮ ಶಿಸ್ತು ಎಂಕಲ ಅಯ್ಯಪ್ಪನ ಚೆತ್ತೆ ಅಂಚೆನ್ ಬಣ್ಣ ಏರ್ಲ ಸಂಪೂರ್ಣ ಶರಣಾಗತಿ ಪೂರ ಕೈ ಕಾಯಿ ಟಾಟಾ ಬಾಯ್ ಬಾಯ್ ಇಂಚೆನೆ ಕೈ ಮುಗ್ಯೋಳು ಗುರುಕುಲೆಗೆ ಎಂಕಲ ಇಂಚ ಕೈ ಮುಗ್ಯುವ ಅಂಚೆನೆ ಗುರುಕುಲ ಕೈ ಮುಗ್ಯೋಳು ಅಂಚಾದ ಮಲ್ತೊಂದು ಇತ್ತಿನ ಏನ್ ಒಂಜಿ ಸರ್ವಶ್ರೇಷ್ಠ ಜನ ಅಂದದ್ದು ಪನೊಲಿ ಇತ್ತ ಏರ್ಲ ಇಜ್ಜರು ಏರುಲ್ಲಿ ಇರ್ತದೆ ಅದೇ ಗುರುಕುಲ ಇದು ಎರಡು ಉಲ್ಲೇರು ಯಾನಿತ ಎರಡೋದಿಕ್ಕೆ ಏನು ನಂಚಿತ್ತಿನ ಪ್ರಶ್ನೆ ಅದಕ್ಕೆ ಆನಿದ ದಿನ ಮಾನೋಡು ಇತ್ತಿನಂಚಿತ್ತಿನ ಭಯಭಕ್ತಿ ಇನಿತ ದಿನ ಮಾನೋಗು ಇಜ್ಜಿ ಪನ್ಪುನ ಪ್ರಶ್ನೆ ಪನ್ನೋದಿಲ್ಲ ಈ ಬದಲಾವಣೆ ಎಂಚ ಸಾಧ್ಯ ಅಂಡಿ ಇರ್ನ ಅನುಭವದ ಪ್ರಕಾರ ಇರು ತೂವೊಂದು ಬರ್ತಾರೆ ಈ 5 ವರ್ಷದ ಮಿತ್ತಿಡ್ದಿಂಚಿಲ ಈರೊಂಜಿ ಐಕೆ ತೂವೊಂದು ಬರ್ತಾರೆ ಅಯ್ಯಪ್ಪ ಮಾಲಾಧಾರಿ ಆಣಿದ ದಿನಮಾನೋಡು ಇತ್ತಿನಂಚಿತ್ತಿನ ಶ್ರದ್ಧಾ ಭಕ್ತಿಗೆ ಇನಿತ ದಿನಮಾನಿಗೆ ಇಜ್ಜಿ ಪನ್ಪುನ ಐಕ್ ದಾದ ಬದಲಾವಣೆ ಕಾರಣ ಆಡ್ಬಾರ್ದು ದಾದ ಪನೋಡುಂದೇ ಇತ್ತ ಒಂಜಿ ಕಾಲನೇ ಬದಲಾವಣೆ ಅಂಡ್ ಪನೋಲಿ ದೇ ಪನ್ನಂಡ ಏರೆಲ್ಲತ್ತೆ ಸ್ವಾಭಾವಿಕವಾದ ಇತ್ತೆ ಜನಕ್ಕುಲ ಸಮ ಕಟ್ಟು ಎರಡಲ ಆಪುಜಾವು ಕೇನುಜೇರು ಜೋಕುಲಿ ಅಪ್ಪಮ್ಮನ ಬಾತರೆ ಕೇನುಜೇರು ಬಗ ಗುರುಕುಲ ಬಾತರೆ ಕೇನುವೇರ ಎಂಕಲ್ ಅದ ಸರ್ ಬನ್ನ ಗುರುಕುಲ ಬನ್ನಾಗ ಎಂಕಲ್ ನಾವು ಉಲ್ಲ ಅಂದ್ ಬಂದ್ರೆ ಆಪುಜ್ ಪ್ರಾಧ್ಯಾಪಕಿಯರು ಬನ್ನಾಗಲ್ಲ ಎಂಕಲ್ ಬನ್ನ ರೆಡಿ ಗಡಗಡ ಕುಂಬರ ಹೋಗ್ತಾ ಇತ್ತ ತಗಲ್ ಕುಂಬರ ಜೇರವು ಅವು ಏರ್ಲ ಮಲ್ಪಜೇರು ಇತ್ತ ಯುಗ ಅಂಚಾತು ಎಂಕಲ್ ತಾಜಿರ್ ಬಾನ ಎಂಕಲ್ ಪ್ರಾಧ್ಯಾಪಕಿಯರಿಗೆ ನಿವಾತನ ಬಿಡ ಎಂಕಲ್ ಸರ್ವ ಬರುದಿಲ್ಲ ಎಂಕಲ್ ನೆಟ್ಟೆ ಅದು ಹೋಯ್ಬೇಡೋದು ಪಂಡಾರ ದಾದ ಹನ್ಪೆರದಾನೆ ಪೋಡಿಗೆ ಅಶ್ವಥ್ ಸರ್ ಹತ್ರ ಕೇಳುದಾದ್ರೆ ಬಹುಶಃ ಪ್ರಾಧ್ಯಾಪಕರಾಗಿ ತಾವು ಕೂಡ ಈ ಶಿಷ್ಯ ವೃಂದವನ್ನು ನೋಡ್ತಿದ್ದೀರಿ ಬಹುಶಃ ಈ ನಿಮ್ಮ ವೃತ್ತಿ ಜೀವನದ ಈ ಒಂದು ಇಷ್ಟು ಉದ್ದದಲ್ಲಿ
ಮೊದಲು ನೀವು ಕಂಡಂತ ವಿದ್ಯಾರ್ಥಿಗಳಿಗೂ ಈ ಇತ್ತೀಚಿನ ವಿದ್ಯಾರ್ಥಿಗಳಿಗೂ ಇರುವಂತಹ ಗುರುಭಕ್ತಿ, ಅದು ಬದಲಾವಣೆ ಹೇಗೆ, ಯಾವ ರೀತಿ ಕಾರಣಗಳಾಯ್ತು? ಬಹಳ ಮುಖ್ಯವಾಗಿ ಈ ಪ್ರಶ್ನೆಗೆ ಉತ್ತರಿಸಬೇಕಾದಂತಹ ಅವಶ್ಯಕತೆ ಇದನ್ನು ನೋಡುವವರಿಗೂ ಇದೆ, ಕೇಳುವವರಿಗೂ ಇದೆ, ಸಮಾಜಕ್ಕೂ ಇದೆ. ಏನು ಅಂತ ಹೇಳಿದ್ರೆ, ಒಂದು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಮನಸ್ಸುಗಳು ಕಾಲಧರ್ಮ ಎನ್ನುವಂತಹ ಒಂದು ಅಂಶವನ್ನು ಇಟ್ಟು ಜಾರಿಕೊಂಡು ಬಿಡ್ತವೆ. ಖಂಡಿತ. ಆದರೆ ಗುರು ಭಕ್ತಿ ಮತ್ತು ಗುರು ಶಿಷ್ಯ ಸಂಬಂಧ ಮತ್ತು ಇಂತಹ ಆಧ್ಯಾತ್ಮಿಕವಾದಂತಹ ವಿಚಾರಗಳಲ್ಲಿ ನಾವು ಬಹಳ ಗಟ್ಟಿಮುಟ್ಟಾದಂತಹ ನಿಲುವನ್ನು ತೆಗೆದುಕೊಳ್ಳುವಂತಹ ಅನಿವಾರ್ಯ ಸ್ಥಿತಿ ಇವತ್ತು ಇಲ್ಲಿ ಇದೆ, ಈ ಸಮಾಜದಲ್ಲಿ ಇದೆ. ಇದಕ್ಕೆ ಈಗಿನ ಆಧುನಿಕ ಕಾಲದ ತಂತ್ರಾಂಶಗಳು ಕಾರಣ ಇರಬಹುದು, ಆಧುನಿಕ ಜೀವನ ಪದ್ಧತಿ ಕಾರಣ ಇರಬಹುದು, ಆಧುನಿಕ ಚಿಂತನಾ ಕ್ರಮಗಳು ಇರಬಹುದು, ಸಾಮಾಜಿಕವಾದಂತಹ ಜೀವನ ಪದ್ಧತಿಯ ಕೆಲವಷ್ಟು ರೂಪುರೇಷೆಗಳು ಇರಬಹುದು. ಆದರೆ ಕಾಲಧರ್ಮ ಎನ್ನುವಂತಹ ಅಂಶವನ್ನು ಮುಂದಿಟ್ಟುಕೊಂಡು ನಾವು ಹೋದಾಗ ಪ್ರತಿಯೊಂದು ಕಾಲದಲ್ಲೂ ಕೂಡ ಆಯಾಯ ಕಾಲದ ಕೆಲವಷ್ಟು ಅಂಶಗಳನ್ನು ಬಿಡುತ್ತಾ ಬಂದದ್ದು ಉಂಟು. ಆದ್ರಿಂದ ನಮ್ಮ ಹಿರಿಯರೂ ಕೂಡ ಅವರ ಹಿರಿಯರ ಕಾಲವನ್ನು ನೆನಪಿಸ್ತಾ ಇದ್ರು. ಆ ಕಾಲ ಚಂದ ಇತ್ತು ಅಂತ. ನಾವು ಈ ಕಾಲದಲ್ಲಿ ಹೇಳ್ತೇವೆ, ನಮ್ಮ ಆಗಿನ ಕಾಲ ಸರಿ ಇತ್ತು, ಈಗ ಕಾಲ ಸರಿ ಇಲ್ಲ ಅಂತ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ನಮ್ಮ ಕಾಲ ಸರಿ ಇತ್ತು ಎನ್ನುವುದಾಗಿ ಹೇಳ್ತಾರೆ. ಇದಕ್ಕೆಲ್ಲ ಹೇಳುವಂಥದ್ದು ಕಾಲಧರ್ಮ ಅಂತ. ಆದ್ರೆ ಬಹಳ ಹಿರಿಯರು, ಅಂದ್ರೆ ಸಮಾಜದಲ್ಲಿ ಹಿರಿಯರು ಅಥವಾ ಸಮಾಜದಲ್ಲಿ ಹಿರಿತನದ ಜವಾಬ್ದಾರಿಯನ್ನ ಹೊತ್ತಂತಹ ಎಲ್ಲ ವಿಭಾಗಗಳು, ಮಾಧ್ಯಮವೂ ಹೊರತಲ್ಲ ಇದು. ಖಂಡಿತ. ಆ ಮಾಧ್ಯಮವೂ ಕೂಡ ಸೇರಿದಂತೆ ಶಾಲೆಯ ಶಿಕ್ಷಕರು ಇರಬಹುದು, ಅಧ್ಯಾಪಕರು ಇರಬಹುದು, ಹಿರಿಯ ತಂದೆ ತಾಯಿಗಳು ಇರಬಹುದು, ಗುರುಗಳು ಇರಬಹುದು, ಧಾರ್ಮಿಕ ಮುಖಂಡರು ಇರಬಹುದು, ಅಥವಾ ಧಾರ್ಮಿಕ ಮಠ ಮಂದಿರಗಳು ಇರಬಹುದು. ಈ ಎಲ್ಲರೂ ಕೂಡ ಜವಾಬ್ದಾರಿಯುತವಾದಂತಹ ಸಾಂಸ್ಕೃತಿಕ ಪರಂಪರೆಯ ಅಂಶವನ್ನ ತಮ್ಮ ಎಳೆಯರಿಗೆ ಅಥವಾ ಸಮಾಜದ ಕಿರಿಯರಿಗೆ ಬಹಳ ಕಟ್ಟುನಿಟ್ಟಾಗಿ ಅದನ್ನ ಹೇಳಿಕೊಡಬೇಕು. ಆ ರೀತಿ ಪರಿಪಾಲಿಸಿದಾಗ ಮಾತ್ರ ಈ ಸಂಬಂಧಗಳನ್ನ ನಾವು ಇನ್ನೂ ಗಟ್ಟಿಗೊಳಿಸ್ತಾ ಸಾಗಬಹುದು. ನಾವು ಗಟ್ಟಿಗೊಳಿಸಲಿಲ್ಲ ಅಂದ್ರೆ ಈ ಎಲ್ಲ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಎಲ್ಲ ವಿಭಾಗಗಳು ಕೂಡ ಜವಾಬ್ದಾರಿಯಿಂದ ಅಥವಾ ತಾತ್ಕಾಲಿಕವಾದಂತಹ ಲಾಭದ ಹಿನ್ನೆಲೆಯಲ್ಲಿ ತಮ್ಮ ಜವಾಬ್ದಾರಿಯನ್ನ ಮರೆತು ನುಣುಚಿಕೊಂಡು ಹೋದಾಗ ಇಂತಹ ಬಹಳಷ್ಟು ತೊಂದರೆಗಳು ಆಗ್ತಾ ಹೋಗಿವೆ. ಈ ಕಾಲದಲ್ಲಿ ಗುರು ಶಿಷ್ಯ ಸಂಬಂಧಕ್ಕೆ ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟದ್ದು ಈಗಿನ ಮಕ್ಕಳು ಅಂತ ನಾನು ಹೇಳೋದಿಲ್ಲ. ನಮ್ಮ ಹಿರಿಯರ ಜವಾಬ್ದಾರಿ ಬಹಳ ಕಟ್ಟುನಿಟ್ಟಾಗಿ ಜಾಗೃತ ರೀತಿಯಲ್ಲಿ ಅದು ಆಚರಣೆಗೆ ಬರಲಿಲ್ಲ. ಆ ಹಿನ್ನೆಲೆಯಲ್ಲೂ ಕೂಡ ಶಿಷ್ಯರು ಗುರುಗಳನ್ನ ಸ್ವೀಕರಿಸುವ ರೀತಿಯ ರಿವಾಜುಗಳು ತಪ್ಪಿ ಹೋಗ್ತಾ ಇವೆ. ಆದ್ರಿಂದ ಈಗ ಅದನ್ನ ಮತ್ತೆ ಸರಿಪಡಿಸಬೇಕು ಅಂತಾದ್ರೆ ಈ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತವರು ಅದನ್ನ ಸುಸೂತ್ರವಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಸಾಗಿದ್ರೆ ಖಂಡಿತವಾಗಿ ಗುರು ಶಿಷ್ಯರ ಸಂಬಂಧ ಪುರಾತನ ಭಾರತೀಯ ಸಂಸ್ಕೃತಿಯ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಹೇಗಿತ್ತೋ ಅಂತೆಯೇ ಬರ್ತದೆ. ಆ ರೀತಿಯಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಹೋರಾಟವೇ ಆಗ್ಬೇಕು. ಖಂಡಿತ. ನಾನು ಅದರ ಜೊತೆಗೆ ಒಂದು ಸೇರಿಸುವುದಾದ್ರೆ, ಮಾರ್ಗದರ್ಶನ ಕೊಡಬೇಕು ಸರಿ, ಅದೇ ರೀತಿ ನಡೆನುಡಿಗಳು ಬೇಕು ಅನ್ನೋದು. ಹೌದು. ನಡೆನುಡಿಗಳನ್ನು ನೋಡಿಕೊಂಡೇ ಮುಂದಿನ ಪೀಳಿಗೆಗಳು ಕೂಡ ಅನುಸರಿಸುವಂಥದ್ದು, ಅನುಕರಣೆ ಮಾಡುವಂಥದ್ದು ಸಮಯ ಇದೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವಂಥ ಸಮಯ ಬಂದಿದೆ. ವೀಕ್ಷಕ ಬಂಧುಗಳೇ, ಮಣಿಕಂಠನ ಒಂದಷ್ಟು ಮಹಿಮೆ, ಈ ಮಹಿಮೆಯನ್ನು ಒಂದಷ್ಟು ತಿಳಿದುಕೊಂಡು ಬರೋಣ. ಸಣ್ಣ ವಿರಾಮದ ನಂತರ ನಿಮ್ಮ ಮುಂದೆ ಜೊತೆ ಸೇರ್ತಾರೆ. ನಮಸ್ತೆ ವೀಕ್ಷಕ ಬಂಧುಗಳೇ, ಮತ್ತೊಮ್ಮೆ ಮಲೆಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ಕೊಳ್ತಾ ಮತ್ತಷ್ಟು ಮಣಿಕಂಠನ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಮತ್ತೆ ನಮ್ಮ ಅತಿಥಿ ಪೀಠಗಳಲ್ಲಿ ಅತಿಥಿಗಳಿದ್ದರೆ ಅವರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸ್ಕೊಳ್ತಿದ್ದೇನೆ. ಅಶ್ವಥ್ ಸರ್ ಅವರೇ, ಹೇಳಿ. ಮಣಿಕಂಠ ಅನ್ನುವಂಥ ಹೆಸರು, ಅವರಿಗೆ ಮಣಿ ಕಟ್ಟಿದವರು ಯಾರು, ಹೇಗೆ, ಇದು ಹಿನ್ನೆಲೆ ಏನು ಅಂತ? ಈ ಮಣಿಕಂಠ ಎನ್ನುವಂತಹ ಅವರ ಹುಟ್ಟಿನ ಕುರಿತಾಗಿಯೇ ಒಂದಷ್ಟು ಅಂಶಗಳನ್ನು ಹೇಳಿದೆ. ನಿಜಕ್ಕೂ ಕೂಡ ಒಂದು ರೋಚಕವಾದಂತಹ ಆಧ್ಯಾತ್ಮಿಕವಾದಂತಹ ಅಂಶಗಳ ಮೂಲಕವಾಗಿ ನಾವು ಇವತ್ತು ತಿಳಿದುಕೊಳ್ಳಬೇಕಾದಂತಹ ಒಂದು ಬಹಳ ಪ್ರಮುಖವಾದಂತಹ ದೈವಿಕ ಶಕ್ತಿ ಮಣಿಕಂಠ, ಅರ್ಥಾತ್ ಅಯ್ಯಪ್ಪ. ಮಣಿಕಂಠನನ್ನ ಹಾಡಿ ಹೊಗಳುವಂತಹ ಅನೇಕ ಹಾಡುಗಳಲ್ಲಿ ಮಣಿಕಂಠನ ಕುರಿತಾದಂತಹ ಇತಿಹಾಸ ಇದೆ, ಮಣಿಕಂಠನ ಕುರಿತಾದಂತಹ ಮಹಿಮೆ ಇದೆ. ಇಂತಹ ಆ ಮಣಿಕಂಠನನ್ನ ನಾವು ಆರಾಧಿಸುವ ಪ್ರವೃತ್ತಿ ಹೇಗೆ ಬೆಳೆಯುತ್ತಾ ಬಂತೋ ಅದನ್ನ ಆ ಮಾಲಾಧಾರಿಗಳು, ಅದರಲ್ಲೂ ಮುಖ್ಯವಾಗಿ ಸಣ್ಣ ಸಣ್ಣ ಮಕ್ಕಳನ್ನು ನಾವು ಮಾಲಾಧಾರಿಗಳಾಗಿ ಅಯ್ಯಪ್ಪ ಮಾಲೆಯನ್ನ ಹಾಕುವಂತಹ
ಅವರೆಲ್ಲರನ್ನೂ ಕೂಡ ಸಾಮಾನ್ಯವಾಗಿ ಗುರುಗಳು ಇದ್ದಾರೆ, ಅವರನ್ನ ಮಣಿಕಂಠನ ರೂಪದಲ್ಲಿಯೇ ನಾವು ಕಾಣುತ್ತೇವೆ. ಹೌದು, ಖಂಡಿತ. ಅಂತಹ ಒಂದು ವಿಶಿಷ್ಟವಾದಂತಹ ಒಂದು ಯೋಗಾರೂಢನಾದಂತಹ ಒಂದು ದೈವಿಕ ಶಕ್ತಿಯ ಪ್ರತಿಮೆ ಅಯ್ಯಪ್ಪ ಮಣಿಕಂಠ ಎನ್ನುವಂಥದ್ದು. ನಾವು ಆಧ್ಯಾತ್ಮಿಕವಾದಂತಹ ವರ್ತುಲದಲ್ಲಿ ನೋಡ್ತಾ ಹೋಗುವಾಗ ನಮಗೆ ಎರಡು ದೇವರು ಮಾತ್ರ ಯೋಗಾರೂಢರಾಗಿ ಕಾಣುವಂಥದ್ದು ಸಿಗ್ತದೆ. ಯೋಗಾರೂಢ ಅಂತ ಹೇಳಿದ್ರೆ ಅದೊಂದು ಭಂಗಿ, ಯೋಗದ ಭಂಗಿ. ಈ ಯೋಗದ ಭಂಗಿಯಲ್ಲಿ ಎರಡು ದೇವರುಗಳು, ಒಂದು ನರಸಿಂಹ ದೇವರನ್ನ ಯೋಗ ನಾರಸಿಂಹ ಎನ್ನುವುದಾಗಿ, ಅಂದ್ರೆ ಆ ಯೋಗದ ರೂಪದಲ್ಲಿ ಕಾಲು ಮೇಲೆ ಇಟ್ಕೊಂಡು ಕೂತಂತಹ ಒಂದು ಯೋಗದ ಭಂಗಿ ಅದು. ಅದೇ ರೀತಿಯಲ್ಲಿ ಸಿಗುವಂತಹ ಮತ್ತೊಂದು ದೇವರು ಅಂತ ಹೇಳಿದ್ರೆ, ದೈವಿಕ ಶಕ್ತಿ ಅಂತ ಹೇಳಿದ್ರೆ ಅದು ಅಯ್ಯಪ್ಪ. ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಆರೋಗ್ಯಪೂರ್ಣವಾದಂತಹ ಅಂಶವನ್ನ, ಇದು ಸನಾತನ ಭಾರತೀಯ ಪರಂಪರೆಯಲ್ಲಿ ಬಂದಂತಹ ಒಂದು ಬಹಳ ಪ್ರಮುಖವಾದಂತಹ ಅಂಶ. ಇಂತಹ ನೆಲೆಯಲ್ಲಿ ಮಣಿಕಂಠನು ಕೂಡ ತನ್ನ ಆ ಮಣಿಯನ್ನ, ಅರ್ಥಾತ್ ತಮ್ಮ ಮಣಿ ಅಂತ ಹೇಳಿದ್ರೆ ಬಹಳ ವಿಶಿಷ್ಟವಾದಂತಹ ಅರ್ಥಗಳು ಇವೆ. ಒಂದು ಮಣಿ ಅಂತ ಹೇಳಿದ್ರೆ ಬಹಳ ಬೆಲೆ ಬಾಳುವಂತಹ ಅಂಶ ಅಂತ ಒಂದು ಇದೆ ಮಣಿ ಅಂತ. ಜೊತೆಗೆ ಈ ಮಣಿ ಅಂತ ಹೇಳಿದ್ರೆ ಅದು ವೃತ್ತಾಕಾರವಾಗಿ ಇರ್ತದೆ ಅಂತ ಒಂದು. ಮಣಿ ಅಂದ್ರೆ ವೃತ್ತಾಕಾರವಾಗಿ ಇರಬೇಕು ಅಥವಾ ಗೋಲಾಕಾರದಲ್ಲಿ ಇರಬಹುದು. ಇದರದ್ದೆಲ್ಲ ಅಂಶಗಳು ಏನು ಅಂತ ಹೇಳಿದ್ರೆ ಎಲ್ಲ ಶಕ್ತಿಗಳನ್ನು ತನ್ನ ಒಳಗಡೆ ಎಳೆದುಕೊಳ್ಳುವಂತಹ ಶಕ್ತಿ ಇರುವಂತದ್ದು ಅಂತ ಅರ್ಥ. ಆದ್ರಿಂದ ಇದಕ್ಕೆಲ್ಲ ವೈಜ್ಞಾನಿಕವಾದಂತಹ ಕಾರಣಗಳನ್ನು ಕೊಡಬಹುದು. ಸೂರ್ಯನಿಂದ ಅನೇಕ ಸಾವಿರಾರು ಕೋಟಿ ವರ್ಷಗಳ ಹಿಂದೆ ಭೂಮಿ ದೂರ ಬಂತು. ಭೂಮಿ ದೂರ ಬಂದಾಗ ಭೂಮಿಯನ್ನು ನಾವು ಇವತ್ತಿಗೂ ಕೂಡ ಗೋಲಾಕಾರದಲ್ಲಿ ನೋಡ್ತೇವೆ, ಅಂದ್ರೆ ವೃತ್ತಾಕಾರದಲ್ಲಿ ನೋಡ್ತೇವೆ. ಎಲ್ಲ ಗ್ರಹಗಳು ಅದೇ ರೀತಿಯಲ್ಲಿ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದಷ್ಟು ದೂರ ಬಂದಾಗ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಿಕ್ಕೆ ನಾವು ವೃತ್ತಾಕಾರವನ್ನ ಬಯಸ್ತೇವೆ. ನಾವು ಈಗ ಬೇಕಾದ್ರೆ ನಿಮ್ಗೆ ಯಾರಾದ್ರೂ ಹೊಡೆದ್ರೂ ಕೂಡ ನೀವು ಬಗ್ತಾ ಹೋಗ್ತೀರಿ, ಅಂದ್ರೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವಂತಹ ಪ್ರವೃತ್ತಿ ಅದು ವೈಜ್ಞಾನಿಕವಾದಂತಹ ರೀತಿ ರಿವಾಜುಗಳಲ್ಲೂ ಕೂಡ ಅದು ಹಾಗೆ ಇದೆ. ಆದ್ರಿಂದ ಈ ಎಲ್ಲ ಅಂಶಗಳಿಂದ, ಅಂದ್ರೆ ದೈವಿಕವಾದಂತಹ ಸಾಮಾಜಿಕ ಜೀವನದ ಅನೇಕ ಅಂಶಗಳನ್ನ ಅವುಗಳ ಹೇತುಗಳಿಂದ, ತೊಂದರೆಗಳಿಂದ ರಕ್ಷಿಸಿಕೊಳ್ಳಿಕ್ಕೆ ನಾವು ಬಳಸುವಂತಹ ಒಂದು ರೂಪವನ್ನು ಕೂಡ ಮಣಿ ಎನ್ನುವುದಾಗಿ ಹೇಳಬಹುದು. ಜೊತೆಗೆ ಈ ಎಲ್ಲ ಅಂಶಗಳಿಗೆ ಧ್ವನಿಯಾಗುವಂಥದ್ದು ನಾವು ಧ್ವನಿಯಾಗಬೇಕು. ಆ ದೇವರು ಆ ಮೂಲಕವಾಗಿ ಧ್ವನಿಯಾಗಿದ್ದಾರೆ, ಕಂಠವಾಗಿದ್ದಾರೆ. ಆದ್ರಿಂದ ಒಬ್ಬ ವಿಶಿಷ್ಟವಾದಂತಹ ದೈವಿಕ ಶಕ್ತಿಯನ್ನು ಒಳಗೊಂಡಂತಹ ಸ್ವರೂಪ ಮಣಿಕಂಠನ ಸ್ವರೂಪ. ಖಂಡಿತ ಗುರುಸ್ವಾಮಿ, 42 ದಿನ ವ್ರತ ಮನ್ಪೋಡು, ಕಠಿಣ ವ್ರತ ಮನ್ಪೋಡು ಮನ್ಪೇರೆ. ಬಹುಶಃ ಮಲೆಕ್ ಪೋಡು ಪಂದಾಂಡ ಆ ಕಠಿಣ ಸಾಧಿನ ಪೋಡು ಪಂಡದಂದಾಂಡ ಆ ವೃತ್ತೊಟ್ಟು ಆಯನ ಸ್ವಾಮಿನ ಒಂಜಿ ಜೀವನೇ ದಂಡಿಸವನಂಚಿತ್ತಿನ ಪ್ರಯತ್ನ ಆಯ್ತು. ಕ್ರಮ ಎಂಚ ಏನ ಮಾತ ಮನ್ಪೋಡು ಏನೇ 42 ದಿನದ ವೃತ್ತ ಕಾಂಡೆ ಕಾಂಡೆ ಒಂಜಿ 4 ಲಕ್ಕದು ಚಪ್ಪೆ ನೀರುಡು ಚಳಿ ಆವಾಡು ಏನೇ ಆವಾಡು ಚಪ್ಪೆ ನೀರುಡು ಮೀಯೋಡು ತಣ್ಣೀರು ಸ್ನಾನ ಮಲ್ತದು, ದೇವರನ್ನ ಸ್ಮರಣೆ ಮಲ್ತದು, ತಣ್ಣೀರು ಸ್ನಾನ ಮಲ್ತದು, ಭಸ್ಮ ವಿಭೂತಿ ಭಸ್ಮ ಪಾಡ್ದು, ಚಂದನ ಕುಂಕುಮ ಪಾಡ್ದು, ರಡ್ಡ ಕೈಕ್ ಆಪೇಲ್ ಈಪೇಲ್ ಪೂರ ಪಾಡ್ದು ಶಿಸ್ತುಡಾದು ಎರನ್ನ ಬಕ್ಕ ಮೀಯಂದಿನಗಲ್ ಮುಟ್ಟು ಪುನರಪ್ಯ ಎಲ್ಲ ಮೀಯೋಡು ಶುದ್ಧ ಆದು ಅವೇಡ್ ಬಕ್ಕ ಪೂರ ಎತ್ತಿನ ಪೂರ ಬತ್ತದು ಸೀದಲಕ್ಕೊಂದು ಬತ್ತದು ದೇವರನ್ನ ಸ್ಮರಣೆ ನಮ್ಮ ಅಲ್ಲುಪ್ಪೋಡು ಶರಣು 108 ಶರಣು ಪೂರ ಲಿಪ್ಪುಜೇರು ಆಡಲಿತ್ತೆ ಗೊತ್ತಿತ್ತು ನಗಲಂತ ಲಿಪ್ಪೇರು ದೇವರನ್ನ ಸ್ಮರಣೆ ಸತ್ತಗ ಅವೇಡ್ ಬಕ್ಕ ದೇವರನ್ನ ಒಂಜಿ ಮಂಗಳಾರತಿ ಹಾಕೊಂಡು ಭಸ್ಮಾರತಿ ಹಾಕೊಂಡು ಭಸ್ಮಾರತಿ ಬಕ್ಕ ಅವು ಹರಿವಾಣ ಪೆದೆ ಬತ್ತದು ನಮ್ಮ ತುಳಸಿ ಮಣಿ ಪ್ರಥಮ ನಂಗೆ ತುಳಸಿ ಮಣಿ ಪಾಂಡು ಮಾಲಾರ್ಪಣೆ ಪಂಡು ತುಳಸಿ ಮಣಿ ಅವು ಪಾಡಿ ಬಕ್ಕ ನಮ್ಮ ಪೂರ ತ್ಯಾಗ ಪೂರ ಒಂಜಿ ತಿಲಕ್ಕನೆ ತುಳಸಿ ಮಣಿ ಐಕ್ ಪೂರ ಕರ್ಪೂರದಿಂದ ಪಸದು ದೇವರ ಸ್ಮರಣೆ ಮಲ್ತದು ಅವೇಡ್ ಬಕ್ಕ ಗುರುಕುಲ್ನ ಏರ್ನ ಪೂರ ಗುರು ಲೇರ್ ಆಗಲ್ಲ ಕಾರ್ ಪಸದು ಬಕ್ಕ ಒಂದು ಪೂರ ಮಲ್ತದು ತನ್ನ ಜೀವನದ ಪಾಡು ಎಂಚಿನುಂಡು ಐಕ್ ಎಂಕಲ್ ಪಿದಾಡುವ ಪಂಡ ನಮ್ಕೊಂಜಿ ಉಣಸ್ ಮಲ್ಪಡದು ದೇವರ ಕುಳ್ಳದನಲ್ಲಿ ಗೋರ್ಪುಜೇರ್ ನಮ್ಮ ಬೇಲೆ ಕರ್ತವ್ಯ ದಾಲ ನಿಷ್ಠೆ ಇಂದು ಮಲ್ಪೆರೆ ಪಿದಾಡುವ ಒಂಜಿ ಉಣ ದಾಲನತೆ ತಿನ್ಪಿನ ಒಂಜಿ ತಿನ್ರೆತ್ತಿನ ದಾಲ ಎಂಕಲ್ ಮಲ್ತಿನ ತಿನ್ನಾಗ ಒಂಜಿ ಮೂಜಿ ನೀರು ಪಾಡ್ದು ಮೂಜಿ ಬ್ರಾಹ್ಮಣೋತ್ತಮ ರೆಂಚಿನ ಪುರೋಹಿತರ ಮಲ್ಪೆರೆ ಅಂಚಿನ ಮಲ್ಪೋಡು ನಮ್ಮ ಅವೇನು ಮೂಜಿ ಸರ್ತಿ ಮಲ್ತದೆ ದೇವರನ್ನ ಮಲ್ತ ಸಂಪ್ರೋಕ್ಷಣೆ ಮಲ್ತದೆ ದೇವರನ್ನ ಮಲ್ತದೆ ತಿತ್ತು ಭೂಮಿ ಬಿಡ್ದು ಅವಡೊಕ್ಕ
ಮಲ್ತದ ಪ್ರಣಾಮ ಮಲ್ತದ ಒಂಚೂರು ದೇವರ ಅಲ್ಲಿಂಚ ದೀಪ ಅಂಚ ದೀದು ಆಡ್ಬೇಕ ನಮ್ಮ ಸೇವನೆ ನಮ್ಮ ಕಲ್ಸ ಕರ್ತವ್ಯಗೂ ನಮ್ಮ ಪಿದಾಡುವ ಪಿದಾಡ್ದ ಆಯ್ಬೇಕ ಮಧ್ಯಾಹ್ನ ಲಂಚನೆ ಮಧ್ಯಾಹ್ನ ಉಣಸು ಬನ್ನಗಲ ಮೀಯೋಡು ಮೀದು ಪೂರ ಸ್ವಚ್ಛ ಎಂಚ ಉಂಡು ಸ್ವಚ್ಛತೆ ಪೂರ ಆದು ಮೀದು ಪೂರ ಚಂಡಿಗುಂಟು ಪಕ್ಕ ಬತ್ತದು ನಮ್ಮ ಒಣಸಲ ನಮ್ಮ ಸ್ವಂತ ಕೈಟ್ ನಮ್ಮನೆ ತಯಾರು ಮಲ್ಪೋಡು ಇತವೆ ಎಲ್ಲ ಮಲ್ಪುಜೇರಿ ಹೋಟೆಲ್ ನಮ್ಮ ಸ್ವಂತ ತಯಾರು ಮಲ್ತದು ನಮ್ಮ ಒಣಸು ಪೂರಗಲಿನ ಕುಲ್ಲ ಓಡು ಕುಲ್ಲಾದು ಇರೆ ಪಾಡ್ದು ಆಡ್ಬೇಕ ಒಂಜಿ ಪೂರ ಮುಂದಾಯ್ಬೇಕ ಅದ ಮುಟ್ಟ ಏರ್ಲ ಮುಟ್ರೆಜ್ಜಿ ಉಣಸು ಮುಟ್ರೆಜ್ಜಿ ಗುರುಸ್ವಾಮಿ ಮನ್ಪಿನಾರು ಉಳ್ಳೇರು ಅಲ್ಲಿಗೆ ನೀರು ಕೈಕ್ ಪಾಡ್ದು ಅಗಲ ಪೂರ ನೀರು ಪಾಡ್ದು ಶರಣ್ ಲೆಪ್ಪೇರು ಒಂಜಿ 4-10 ಶರಣ್ ಲೆತ್ತಾಯ್ ಸತ್ಗೆ ಸಂಪ್ರೋಕ್ಷಣೆ ಮಲ್ತದು ಓಂ ಶ್ರೀ ಹರಿಹರ ಸುತಾನಂದ ಚಿತ್ತನಯ್ಯನಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಬಂಡದು ಮೂಸತ್ತಿಂದ ಮಲ್ತದು ಇದು ಪಾಡ್ದು ಸೇವನೆ ಮಲ್ಪ ಸೇವನೆ ಮಲ್ತಾಯ ಸತ್ತಗ ಬಕ್ಕ ಏನೋ ಬೇಲೆ ಬೋಪಿನಾಗಲ ಒಯ್ಕು ಬೋಪಿನಾಗಲ ಐಕ್ ಪೋಪೇರು ಕೆಲ ಜಪ್ಪುನಾಗಲು ಜಪ್ಪೇರು ಬಂಡ ಸುಸ್ತಾದುಪ್ಪುಣ್ ಜತ್ತದು ಆಗಲ್ ಬಕ್ಕತ್ತಲಕ್ಕದ ಮೀಪೇರು ಬಯ್ಯದ ಬರ್ತು ಬಯ್ಯ ಒಂದು ಆಜೆ ಮುಕ್ಕಾಲ ಅವನಾಗ 7 ಗಂಟೆದ ಅದು ಆಜೆ ಮುಕ್ಕಾಲಿಗೆ ಮೀದು ಎಂಚ ಬ್ರಾಹ್ಮಣೋತ್ತಮರ ಪುರೋಹಿತರ್ನಾಗಲಿ ಎಂಚ ಮೀಪೇರು ಅಂಚಿನ ಪೂರ ಮೀದು ಲೇಪನ ಭಸ್ಮ ಹಣೆಗೆ ಭಸ್ಮಗೆ ಪೂರ ಪಾಡ್ದು ಸೀದಾ ನಮ್ಮ ದೇವರನ್ನ ಹೋದು ದೇವರನ್ನ ಸ್ತೋತ್ರ ಮಲ್ಪೇರೆ ದೇವರ ಸ್ತೋತ್ರ ಮಲ್ತದ್ದು ದೇವರೇನು ಪೂರ ಪ್ರದಕ್ಷಿಣೆ ಮಲ್ತದ್ದು ಪೂರ ಎಂದಾದು ಅಡ್ಬೇಕ ನಮ್ಮನೆ ತಿಂಡಿ ಮಲ್ತದ್ದು ನಮ್ಮನೆ ಅಡಿಗೆ ಮಲ್ತ ಸಜ್ಜಿಗೆ ಬಯ್ಯ ಒಣ ಸಜ್ಜಿ ಹಣ್ಣು ಹಂಪಾಲು ಧಾನ್ಯದಲ್ಲ ಧಾನ್ಯ ಅರಿತ ಸೊತ್ತು ಬರ್ರಜ್ಜಿ ಬಕ್ಕ ಸಜ್ಜಿಗೆ ಬಕ್ಕ ನಮ್ಮ ಪದಂಗಿ ಅವು ಎಂದೆಂದು ಹಸಿರು ಅವು ಆತೆ ಪೂರದ್ ಮಲ್ತದ್ದು ಅವತ್ತು ಮಾಮೂಲಿ ಲೆಕ್ಕದಿಂದ ಮಲ್ತದ್ದು ಅವು ಇಡ್ಬೇಕ ಒಂದು ಗ್ಲಾಸ್ ಪೇರ ಅವೇನು ಪೂರ ಪರ್ದು ಆತೆ ಬಕ್ಕ ಹೆಚ್ಚಿ ಬಂಜಿ ಜಿಂಜು ನಾಡೆ ಮುಟ್ಟ ತಿನ್ರೆ ಹೆಚ್ಚಿ ಅದೇ ಬಣ್ಣ ನಮ್ಮ ಜಡ ಹಾಪುಂಡು ಜಡ ವಸ್ತು ಹಾಪುಂಡು ನಮ್ಮ ಜೀವನ ಜಡ ಹಾಪುಂಡು ಅಂಚ ತಿಂದ ಮಾಲೆ ವಾಯ ಬಣ್ಣು ಉದ್ದೇಶ ಅಲ್ಲ ಅವು ಎಲ್ಲಂಜಿ ಮಲೆಕ್ ಪೋನಾಗ ಅಲ್ಲೆಲ್ಲ ಆತು ಮಟ್ಟ ತಿಂಡ ತಿಕ್ಕುಜಿ ಅಭ್ಯಾಸ ಅವು ಅಭ್ಯಾಸ ಬಲ ನಡಪುನ ಬತ್ತುನ ಪುರ ಅಭ್ಯಾಸ ಬಲ ಕಾರ್ಡು ಮುಟ್ಟುದಾಂತೆಲ್ಲ ನಡಪೆರೆ ಗೊತ್ತುಪ್ಪಡು ಮನುಷ್ಯಗಳು ಏತೆ ಕೋಟಿ ಗಟ್ಲೆ ಬಂಡಾವಾಡು ಏತೆ ಎತ್ತನ ಆವಾಡು ಅವು ಮುಟ್ಟು ಬಾಳಂದೇನೆ ನಡಪೋಡು ದಾಯಗು ಅವೊಂಜಿ ರೂಢಿ ಪದ್ಧತಿ ಮಲ್ತೊಂದು ಬರೋಡು ಬನ್ಪುನ ಚಿತ್ತನ ಅಯ್ಯಪ್ಪನ ಒಂಜಿ ಮಹಿಮೆ ಅವು ದೇ ಬಂಡ ತಾನು ಪೂರಾ ಬುಡ್ತೆ ಈಲ ಲೆಕ್ಕನೆ ಬುಡ್ಲ ಪೂರ ಬಲ ಅನ್ಪುನ ದೇ ಬಂಡ ಕೆಲವು ವಿಷಯದ ಏರ್ಲ ಏತೇ ಮಲ್ಲವ ರಾಜಕೀಯದಾಗಲು ಬರಡು ಏರೇ ಬರಡು ಅಡ್ಪ ಅಗಲ್ ಕಾರು ಮುಟ್ಟು ಮಾಡ್ರಜ್ಜಿ ದಾಳ ವಲ್ಪೇರಿಜ್ಜಿ ಅಲ್ಪ ಸೀದಾ ಲಕ್ಕಂತ ಸೀದಾ ಬರ್ಪಿನಿ ಹಿಂದೆ ಇಸ್ತರು ಸಮಾನತೆ ಅಲ್ಲ ಯಾನು ರಾಜಕೀಯದ ಮಂತ್ರಿ ಯಾನು ಮಲ್ಲ ಅಹಂ ದಾಲಜ್ ಯಾನೆಂಚ ಸರ್ವೇ ಜನ ಒಂದೇ ಲೆಕ್ಕ ಮೊರಣಿ ಈರ್ಮನ್ಪರ್ ಮೊರಣಿ ಅಂಕಲ್ 18 ಗಂಟೆ ಲೈನ್ ಹಿಡಿಸುದ ಕಾಲ 5 ಕಿಲೋಮೀಟರ್ ಬೋರೆ ಹೆಚ್ಚು 18 ತಾರೀಕಿಗೆ ಹೋಯ್ತೀನಿ 19ಕ್ಕೆ ಲೈನ್ ಗುಸ್ತೀನಿ 16 ಗಂಟೆ ಅಂಕಲ್ ಲೈನ್ ಇಟ್ಟು ದೇವರಂತ ಬೇರೆ ಆತ್ಲ ತವಕ ಪೋಯಿನಕ್ಕೆ ಇಂದ ಹೊಡತ್ತೆ ದೇವರಂತ ದೇವರ ದರ್ಶನ ಸುಲಭಡಾಂಡ ಐಕ್ ಬಿಲೆ ಗೊತ್ತಾಪುಜಿ ಪನ್ಪುನ ಒಂದು ಬಿಲೆ ತೆರಿಯುಡು ಇರುತ್ತೆ ಪಂಡರ್ 12 ಗಂಟೆ ಖಾತಾ ಅವಂಡು 12 ಗಂಟೆ ಖಾತಾ ದೇವರ ಬಿಲೆ ಗೊತ್ತಾವಡು ಓ ಈತ ಕಾತಿನ ಕೊಂಚ ಸಾರ್ಥಕ ಕಾಣುತ್ತೆ ನನ್ನ ಜನ್ಮ ಭಾವನ ಆಂಡು ನಾನು ಮಲ್ತಿನ ಒಂಜಿ ಕರ್ಮ ಏನು ಎತ್ತಲಲ್ಲ ಮೂಲ ಪೋಂಡು ದೇವರೇ ಎಂಕಿ ಕ್ಷಮಿಪಲ ಕಷ್ಟ ದಂಡಿಸ ಅವನು ನಮನು ನಮ್ಮ ದಂಡಿಸ ದೇಹಲ ಮನಸ್ಸುಲ ರಡ್ಡುಲ ಇಜ್ಜಿನ ಬೇಡ ಧರ್ಮ ಸಿಗುಣ ಸೈಕಲ್ ಪೋರೆ ಅಪ್ಪಜೆ ದೇವರಂದು ಬೇರೆ ಫ್ಲೈಟ್ ಇಡ್ಬೋದು ಫ್ಲೈಟ್ ಏನೇ ಬಂಡಲ್ಲ ಅಂಚೇನು ಫ್ಲೈಟ್ ಬರಲಿ ಅಲ್ಲಿ ಏನತ್ತಲ್ಲ ತೂವಲ್ಲಿ ಎಲಿವೇಟರ್ಲ ಉಂತೋಲಿ ಅಲ್ಲೇ ಒಂದು ಏರ್ಪೋರ್ಟ್ ಮನ್ಪುನ ಮಲ್ಲ ವಿಷಯನೇತ್ತು ಅಲ್ಲಿ ಅವು ಬಣ್ಣ ಅಂಚ ಹೋಗಿನಿ ಪೂರ ಮಾಡ್ತಾರೆ ಅಂತ ಶಬಾರಿ ಮಾಲೆತ್ತ ಬಹುಶಃ ಖಂಡಿತ ಗುರುಸ್ವಾಮಿ ಅಂಚನೆ ಅಶ್ವಥ್ ಸರ್ ಅವರು ಆಗ್ಲೇ ಹೇಳಿದ್ರು ಒಂದು ರುದ್ರಾಕ್ಷಿ ಮಾಲೆ ಮತ್ತೆ ತುಳಸಿ ಮಾಲೆ ಅಂತ ಮಾಲೆಯ ಮಹತ್ವ ಏನು ಧಾರಣೆ ಮಾಡ್ತಾರೆ ಯಾವತ್ತೂ ಕೂಡ ಈ ದೈವಿಕವಾದಂತಹ ಆರಾಧನೆಯಲ್ಲಿ ಒಂದಷ್ಟು ದೇಹ ಬಹಳ ಮುಖ್ಯ ದಂಡನೆಗೆ ಗುರಿಯಾಗಬೇಕು. ಭಕ್ತಿಯಲ್ಲಿ ಬಹಳ ಮುಖ್ಯವಾದದ್ದು 3 ಅಂಶಗಳು.
ಕಾಯ ವಾಚ ಮನಸ. ಕಾಯಕ್ಕೆ ಅಂದ್ರೆ ದೇಹಕ್ಕೆ ದಂಡನೆಯನ್ನ ಕೊಟ್ಟಾಗ ನಮ್ಮ ಮನಸ್ಸು ಪರಿಶುದ್ಧವಾಗ್ತಾ ಹೋಗ್ತದೆ. ದೇಹ, ಕಾಯ ಮತ್ತು ಮನಸ ಎರಡು ಪರಿಶುದ್ಧವಾದಾಗ ಆತನ ವಾಚ ಅರ್ಥಾತ್ ಮಾತು ಕೂಡ ಪರಿಪಕ್ವವಾಗಿ ಹೊರಹೊಮ್ಮುತ್ತದೆ. ಈ ಕಾಯ ವಾಚ ಮನಸ ಈ ಪರಿಪಕ್ವಗೊಳ್ಳುವಂತಹ ಬಗೆಗೆ ಬಹಳಷ್ಟು ಸಾಂಕೇತಿಕವಾದಂತಹ ಅಂಶಗಳನ್ನ ಧರಿಸುವ ಅಗತ್ಯತೆ ಇದೆ. ಅಂದ್ರೆ ಅದು ಕಾಯ ವಾಚ ಮನಸ್ಸಕ್ಕೆ ಅದರ ಸಂಪರ್ಕ ಇದೆ. ಆದ್ರಿಂದ ಮಾಲೆಯನ್ನ ಧರಿಸುವಂಥದ್ದು ಅಥವಾ ತುಳಸಿ ಮಾಲೆ ಅಥವಾ ಇತ್ಯಾದಿ ರುದ್ರಾಕ್ಷಿ ಮಾಲೆಯನ್ನ ಧರಿಸುವಂಥದ್ದು ತಮ್ಮಲ್ಲಿ ತಾವು ಪವಿತ್ರರಾಗ್ತೇವೆ ಎನ್ನುವಂತಹ ಆ ಸಂಕೇತ ದೇಹಕ್ಕೂ ಗೊತ್ತಾಗಬೇಕು, ಮನಸ್ಸಿಗೂ ಗೊತ್ತಾಗಬೇಕು. ಈ ದೇಹ ಮನಸ್ಸಿಗೆ ಗೊತ್ತಾದಾಗ ಮಾಲಾಧಾರಿ ಯಾವತ್ತೂ ಕೂಡ ಗುರುಗಳಂತೆ ಪರಿಶುದ್ಧವಾದಂತಹ ಚಿಂತನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಪರಿಶುದ್ಧವಾದಂತಹ ಮಾತಿನ ಚಿಂತನೆಯ ಮಾತುಗಳ ಮುತ್ತು ಬರಬೇಕು ಅಂತಾದ್ರೆ ಹೊರಗೆ ಆಹಾರ ಪದ್ಧತಿಯು ಬಹಳ ಮುಖ್ಯ. ಈ ಆಹಾರ ಪದ್ಧತಿಯು ಕೂಡ ಈ ಕಾಯ ವಾಚ ಮನಸ್ಸಿಗೆ ಸಂಪರ್ಕ ಇರುವಂತದ್ದು. ಆದ್ರಿಂದ ಆಹಾರ ಪದ್ಧತಿಯಲ್ಲಿ ಯಾವಾಗ ನಿಯಂತ್ರಣ ಸಾಧಿತವಾಗ್ತದೋ ಆಗ ದೇಹವು ಕೂಡ ಆ ಆಹಾರಕ್ಕೆ ಒಗ್ಗಿಕೊಳ್ತಾ ಹೋಗ್ತದೆ. ಆ ದೇಹಕ್ಕೆ ಬೇಕಾದಷ್ಟೇ ಪ್ರಮಾಣದ ಶಕ್ತಿಯುತವಾದಂತಹ ಆಹಾರ ದೇಹಕ್ಕೆ ಹೋದಾಗ ನಮ್ಮ ಧಾರ್ಮಿಕವಾದಂತಹ ಭಕ್ತಿಯ ಹೆಜ್ಜೆಗಳು ಸರಿಯಾಗಿ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವೆಲ್ಲ ತಿಳಿದ ಹಾಗೆ ಶಬರಿ ಮಲೆ ಅದು ಅಂದ್ರೆ ಬೆಟ್ಟ, ಅದು ಆ ಬೆಟ್ಟದವನ್ನ ತಲುಪಿ ಬೆಟ್ಟದ ಒಡೆಯನನ್ನ ನಾವು ಕಾಣಬೇಕು ಅಂತಾದ್ರೆ ಈ ಮೂರನ್ನು ಕೂಡ ನಾವು ಪರಿಶುದ್ಧರಾಗಿ ಇಟ್ಟುಕೊಳ್ಬೇಕು. ಇದಕ್ಕೆಲ್ಲ ಸಾಂಕೇತಿಕವಾದಂತಹ ಅಂಶಗಳ ಹಿನ್ನೆಲೆಯಲ್ಲಿ ಈ ಮಾಲಾಧಾರ ಅಥವಾ ರುದ್ರಾಕ್ಷಿ ಮಾಲೆಯನ್ನ ಅಥವಾ ತುಳಸಿ ಮಾಲೆಯನ್ನ ಹಾಕುವಂಥದ್ದು, ಇಂತಹ ಭಸ್ಮಧಾರಣೆ ಇವೆಲ್ಲವೂ ಕೂಡ. ಮತ್ತೆ ನಾವೆಲ್ಲ ಗಮನಿಸಬಹುದಾದದ್ದು ಅಲ್ಲಿಯ ವಸ್ತ್ರ ಸಂಹಿತೆ, ಕಪ್ಪು ಮತ್ತು ಗುರುಗಳು ಕೆಂಪು ಅಥವಾ ಕೇಸರಿ ಬಣ್ಣದ ಇದು, ಇವೆಲ್ಲವೂ ಕೂಡ ತ್ಯಾಗದ ಸಂಕೇತ. ಮತ್ತೆ ಈ ಎಲ್ಲ ಲೌಕಿಕದ ಸುಖಭೋಗಗಳಿಂದ ನಾವು ದೂರವಾಗಿದ್ದೇವೆ ಎನ್ನುವುದರ ಸಂಕೇತ. ಆ ಹಿನ್ನೆಲೆಯಲ್ಲಿ ಈ ಮಾಲೆಯನ್ನ ಧರಿಸುವಂತಹ ಹಿನ್ನೆಲೆಯ ವಸ್ತ್ರಧಾರಣೆಯೂ ಕೂಡ ಬಹಳ ಮುಖ್ಯವಾದಂತಹ ಆಧ್ಯಾತ್ಮಿಕವಾದಂತಹ ಒಂದು ಲೋಕಕ್ಕೆ ಕೊಂಡೊಯ್ಯುವಂತಹ ಕೆಲವಷ್ಟು ಸಂಕೇತಗಳು ಎನ್ನುವುದಾಗಿ ಹೇಳಬಹುದು. ಖಂಡಿತ ಗುರುಸ್ವಾಮಿ ಇತ್ತೆ ಶಿಬಿರ ಪನಿ ಕೂಡಲೇನೆ ಐ ಕೊಂಚ ಚೌಕಟ್ಟು ಆಯಕಟ್ಟು ಉಂಟೆ ಶಿಬಿರ ಪಂಡ ಎಂಚದ ಅದೇ ಪಂಡು ಶಿಬಿರ ಪಂಡ ಇತ್ತೆ ಒಂಜಿ ನಮ್ಮ ಒಂಜಿ ಗುರುಸ್ವಾಮಿ ಆದಿತ್ಯನಾಥ್ಗೆ ಮಾಲೆ ದಾಳಿ ಮಲ್ತದು ಏನು ಪೂರ ಮಾಲೆ ಪಾಡು ಪೂರ ಒಂದು ಮಲ್ಪೆ ಅವು ಒಂಜಿ ಶಿಬಿರದ ಲೆಕ್ಕ ಮಲ್ಪುಂಡು. ಶಿಬಿರ ಪಂಡ ಒಂಜಿ ಮಾಡು ತಟ್ಟಿದ ಮಾಡು ಮಲ್ತದು ಪೂರಗಲ್ಲ ಒಟ್ಟುಡು ಸೇರ್ದು ಅಂಬೆ ಆಡ್ತದು, ಅಂಬಿ ಪೂರ ಆಡ್ತದು, ಪೊರ್ಲು ಮಲ್ತದು, ದೇವರನ ಒಂಜಿ ಪೀಠನ ಮನೆ ಕಟ್ಟದು, ಒಂಜಿ ಫೋಟೋ ದೀದು ಗಣಪತಿ ಅಯ್ಯಪ್ಪ ಷಣ್ಮುಗ ದೇವಿ ಇಂದು ಪೂರ ದೀದು ನಮ್ಮ ಒಂಜಿ ಅವೇನ ಆರಾಧನೆ ಮಲ್ಪುಂಡು. ದೇವ ಪಂಡ ಆ ನಮ್ಮೊಟ್ಟು ಮಾಲೆ ನಮ್ಮ ಚೌಕಟ್ಟು ಮಾಲೆ ಪಾಡಿನಾಗಲು ಆ ನೆಲಟ್ಲ ಜೆಪ್ಪುದು ಆ ಕಾಂಡಲಕ್ಕದ ದೇವರನ್ನ ನಮ್ಮ ನಲ್ಪುಂಡು. ನಮ್ಮ ಇಲ್ಲ ಬೋರೆ ಜೊತೆ ಒಂಜಿ ಸಂಸಾರದ ಲೆಕ್ಕ ನಮ್ಮ ಸ್ವಾಮಿಲ್ನಾಗಲು ಒಂದು ಸಂಸಾರಿಕ ವಾಯಿಲ್ಲದಾಗಲ್ಲಾಪುಂಡು ಓಯರ್ಲಾಪುಂಡು ಜಾತಿ ಮತ ಭೇದ ಇಕ್ಕುಚ್ಚಿ ಪಂಡ ಪೂರಗಲ್ಲ ಬತ್ತದು ಒಟ್ಟು ಸೇರ್ದು ನಮ್ಮ ಧರ್ಮದ ಬಗ್ಗೆ ದೇವರನ್ನು ಸ್ಮರಣೆ ಮಲ್ತದು ಬಲ್ಪನ ಚಿತ್ತನ ಜಾಗೇನೆ ಶಿಬಿರ ಪಂಡ ಇತ್ತೆಪುರ ಶಿಬಿರ ದೇವಸ್ಥಾನ ಅಲ್ಲಿ ಎಂಕಲ್ಪುರ ದೇವಸ್ಥಾನ ನೋಡಿ ಎಂಕಲ್ಪುರ ಎತ್ತೆ ಪೂರಾಗಲ್ಲ ಬಲ್ಪರ ಆಗಲ್ಲ ಕೆಲಸ ಕಾರ್ಯ ಪೂರ ಮಲ್ತದು ಪೂರ ಬರ್ಪೆರಿತೆ ಎಂಕಲ್ ನಂದೆಟ್ಟು ಶಿಬಿರೋಡು ಸಾಧಾರಣ 100 ಚಿಲ್ಲರೆ ಜನ ಉಂಡು ಪಂಡ ತುಂಬ ಪೂರ ಪೋಯರು ಪೋದ್ ಬತ್ತೇರು ಇತ್ತೆ 100 ಚಿಲ್ಲರೆ ಜನ ಉಂಡು ಪೂರ ಒಟ್ಟುಡೆ ಗೊಳ್ಳುದು ಒಂದೇ ದಿಕ್ಕಡೆ ಸೇರು ಅವತ್ತ ಶಿವ ದೇವಸ್ಥಾನ ಮಂದಿರ ಬಣ್ಣ ಶಿಬಿರನೇ ಎಂಕಲ್ ಒಟ್ಟುಡೆ ಸೇರು ಒಂದುಲ್ಲತ್ತೆ ಹೆಂಗ್ ಜವಣೇರು ಜೋಕುಲು ಮದುಮೆತ್ನಗಲು ಪೂರ ತ್ಯಾಗಮಯಲ್ ಪೂರ ಬತ್ತು ಒಟ್ಟುಡೆ ಸೇರುದು ದೇವರನ ಸ್ಮರಣೆ ಅವಲ್ ಮಲ್ಪು ಶಿಬಿರಡು ಮಲ್ಪು ಬ್ಯಾತಿ ಕಡೆ ಮಲ್ಪೆರೆ ಆಪುಜವು ಖಂಡಿತ ಶಿಬಿರಗ ಇಂಚಿರೆ ಜಾಗ ಬೋಡು ಅಚ್ಚ ದಾಲಜಿ ವಿಷ ಒಂಜಿ ಮಾಲೆ ಗುರುಸ್ವಾಮಿ ಆಯ್ ಸತ್ತು ಕೊಲ್ಲೊಂಜಿ ಕಂಡೋಡ್ಲ ಬೋದು ಪಾಡೋಲೆ ತೊಂದ್ರೆ ಕಂಡೋಡು ಚಪ್ಪರ ಕಟ್ಟದು ಒಂಜಿ 10 ಜನ ಎತ್ತದ ಶಿಬಿರ ನೀವು ಪಕ್ಕ ತೆಪ್ಪಲಿ ತೊಂದ್ರೆ ಆ ದೇವರನ ಆರಾಧನೆ ಮಲ್ಪೆರೆ ಒಂಜಿ ಶಿಬಿರ ಆವಡೆವು ಇದೆಲ್ಲ ಅನುಷ್ಠಾನ ಮಲ್ಪನ ಇದೆ ಫೋಟೋ ದೀವನಾಗ ಕ್ರಮಕ್ಕುಲು ಉಂಟೆ ಕ್ರಮಕ್ಕುಲು ದಾಲಜ್ಜಿ ಕ್ರಮವಣ್ಣ ಒಂಜಿ ದೇವರ ಕೈ ಮುಗ್ಗಿನ ಅಯ್ಯಪ್ಪ ಕೈ ಮುಗ್ಗಿನು ಒಂಜಿ ಪೀಠ ಮಲ್ಪನು ಬ್ರಾಹ್ಮಣೋತ್ತಮರು ಬರೋಡೊಂದೇ ಇಜ್ಜೆ ಇಕ್
ಇಂದು ಮಲ್ತದ ದೇವರ ಇದೇನೆ ಮಲ್ತಂದುಲ್ಲ ಆರಾಧನೆ ಮಲ್ಪ ಪಂಡದು ಅಲ್ಲಿ ಮಲ್ತದ ಕರ್ಪೂರ ಊದುಬತ್ತಿ ಭಸ್ಮ ಇಂದು ಬರ ಮಲ್ತದ್ದು ಕೊಂಚ ಆರತಿ ಮಲ್ತದ್ದು ಅವೇನು ಬಕ್ಕ ಪೋದು ಬತ್ತಿ ಬಕ್ಕ ಅಲ್ಲಿ ಮಾಲೆ ದೆಪ್ಪುನು ವಿಸರ್ಜನೆ ಇಂದೆಂಗಲ ಮಂದಿರಡು ಪೂರ ಆಪುಜಿ ಮಂದಿರಡು ತ್ರಿಕಾಲ ಪೂಜೆ ಪೂರ ಆವಿರುಂಡು ಮೂಜಿನ ಭಟ್ರನಗಳು ಉಲ್ಲೇರಲ್ಪ ಅವು ತ್ರಿಕಾಲ ಪೂಜೆ ಬಾರಿ ಮಲ್ಲ ಮಂದಿರ ಮಲ್ಪೆ ಸರ್ಕಲ್ ಬಾರಿ ಮಲ್ಲ ಮಂದಿರ ಉಂಡು ಅದೇಂಗಲ ಪರಮ ಪೂಜ್ಯ ದಿವಂಗತ ಗೋಪಾಲ ಗುರುಸ್ವಾಮಿ ತಟ್ಟಿದ ಮಾಡಿಪ್ಪನ ಎಂಕಲಿ ಬಿಡ್ದು ಒಯ್ಯಬೇಕ ಎಂಕಲ್ ನಟ್ಟು ತಿನ್ನಗಲು ಪುರ ಎಂಕಲ್ ಬರ ಸೇರ್ದು ಬಾರಿ ಮಲ್ಲ ಮಂದಿರ ಒಂದು ಶಿಬಿರದ ಕಥೆ ಶಿಬಿರದ ಇತ್ತೀರು 40 ಸರಿ ಮಕರ ಜ್ಯೋತಿನ ತೂತಾರು ಆ ಪುಣ್ಯ ನೆಲಟ್ಟು ತಾನು ಇತ್ತೊಂದು ಮಕರ ಜ್ಯೋತಿನ ತೂತಾರು ಮಕರ ಜ್ಯೋತಿದ ಬಗ್ಗೆ ದಾದ ಪಂಡ್ರ ಬೈಕ್ ಮಕರ ಜ್ಯೋತಿದ ಬಗ್ಗೆ ಸಾಧಾರಣ ಒಂಜಿನ ಅಂಕಲ್ 6:48 ಸಾಧಾರಣ ಎಂಕಲು ಪೂರಾ ಪಂಡ ಇಡೀ ಆಲ್ರೆಡಿ ಪೂರ ಪಂಡ ಎಂಕಲಿಂದ ಹತ್ತು ಇಡೀ ಇಂದ ತಗಲ್ ಪೂರ ಇಡೀ ಮಾಲಾ ದಾರಿನಗಲ್ ಪೂರ ಗುಡ್ಡೆ ಕಾಡು ಅಲ್ಲು ಒಲ್ಲು ಪೂರ ತೋಜು ನಲ್ಲು ಮಾತ್ರ ಅಡೇಗೆ ದೃಷ್ಟಿ ಅಂಕಲ್ಲ ಅವು ಏತ್ ಪೂರ್ತು ಬರ್ಪುಂಡು ಏತ್ ಪೂರ್ತು ಹೋಗ್ಪುಂಡು ಪಂಪನಚಿತ್ರ ದೃಷ್ಟಿ ವಿಸ್ಮಯ ಪಂಡ ಶರಣಘೋಷ ಇಡೀ ಕಾಡು ಕಾನನ ಶರಣಘೋಷ ಪಂಡ ಅವೇ ದೇವರನವೇ ಸ್ಮರಣೆ ಆ ಟೈಮ್ ವಾ ಚಿಂತನೆ ಎಲ್ಲ ಬರ್ಪುಜಿ ಮನಸ್ಸು ಇಲ್ಲದ ಚಿಂತನೆ ಲಜ್ಜಿ ಓ ಚಿಂತನೆ ಲಜ್ಜಿ ನಮ್ಮ ಅರೆನದು ಓಡ್ಬಾರ್ದು ಪಂಡ ಅರ್ನ ಒಂಜಿ ಬೆಳಕುದು ಓಡ್ಬಾರ್ದು ಅವೇನು ತೂಪಿನ ಚಿತ್ನ ಕೇಂದ್ರೀಕೃತ ಸೀದ ಅಡಿಗೆ ಓಪುಂಡು ನೃತದಷ್ಟೇ ಅದಾಲ ತೂವೆರಿಜ್ಜಿಟ್ಟು ನೃತದಷ್ಟೇ ತೋಜ್ಜಿಗೆ ಅಂತ ಮನ್ ಪೇರು ಅವು ಆಗಲ್ಲ ಪಾಪ ಪುಣ್ಯ ಹೌದಲ್ಲ ಗೊತ್ತಾಪು ಹೌದಾದ ಮಲ್ಪೇರಿ ಅಪ್ಪು ಅದೇ ಪಂಡ ನಮ್ಮ ಮಲ್ತದ್ನೇ ಕೊಂಚ ಸಾರ್ಥಕ ಫಲ ಯಾನ್ ಈಗ ಕೊರಿಯಾ ಅನ್ಪುಂಚ ಸಾಂಕೇತಿಕ ಅವಳ ಮಲ್ಲೆ ಮಲ್ತು ಬರ್ಪುಜಿ ಇತೇ ಅಲ್ಲ ಬರ್ಪಿನ್ 3 ಸರ್ತಿ ಬರ್ಪುಣ್ ಪೋಪು ಆಯ್ತಾ ಉಲ ನಮ್ಮ ಕರ್ನಾಟಕ ದೃಷ್ಟಿ ಬೋಡೆ ಕೇಂದ್ರೀಕೃತ ಆವೋಡು ನಮ್ಮ ಮನಸ್ಸು ನಮ್ಮ ಆತ್ಮ ಆಗಬಹುದು ಕೇಂದ್ರೀಕೃತ ಹಣ ಮಾತ್ರ ಒಂಜಿ ಜನ್ಮ ಸಾರ್ಥಕ ಅವೆಡ್ ತುಂಬ ದಾಲ ಮಲ್ಪೇರಿ ಅಪುಜಿ ಖಂಡಿತ ಅಶ್ವಥ್ ಸರ್ ಮಾಸ್ಟ್ರೆ ಏನಂತ ಹೇಳಿದ್ರೆ ಈಗ ಒಂದು ಕಡೆ ಮಾಲಾಧಾರಿಗಳದ್ದು ಅಯ್ಯಪ್ಪರ ಭಕ್ತರದ್ದು ಬಹಳ ದೊಡ್ಡ ನಂಬಿಕೆ ಉಂಟು ಮಕರ ಜ್ಯೋತಿ ಅಂತ ಹೇಳಿದ್ರೆ ದೈವ ಸ್ವರೂಪಿಯೇ ಪ್ರತ್ಯಕ್ಷನಾಗ್ತಾನೆ ಅಂತ ಹೇಳಿ ಬಹುಶಃ ಇಷ್ಟು ದಿವಸಗಳಲ್ಲಿ ಮಾನವ ನಿರ್ಮಿತ ಕೋರ್ಟಿಗೂ ಅದನ್ನು ಹೇಳಿದ್ರು ಆಡಳಿತ ಮಂಡಳಿ ಕೂಡ ಬಂದು ಒಂದು ರೀತಿಯ ಸ್ಪಷ್ಟನೆಗಳು ಕೊಟ್ಟಿತ್ತು ತಾವು ಹೇಗೆ ಬಣ್ಣಿಸ್ತೀರಿ ಮಕರ ಜ್ಯೋತಿಯ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಬಹಳಷ್ಟು ವೈಜ್ಞಾನಿಕವಾದಂತಹ ಚಿಂತನೆಗಳ ಅಡಿಯಲ್ಲಿಯೇ ಎಲ್ಲವೂ ಕೂಡ ಇದ್ದದ್ದು ನಾವು ಇವತ್ತು ಆಧ್ಯಾತ್ಮಿಕವಾದಂತಹ ಅಂಶಗಳನ್ನು ನೋಡುವಾಗ ಅದರ ಹಿನ್ನೆಲೆಯ ಸೌಂದರ್ಯವನ್ನ ನಾವು ನೋಡಬೇಕು ಈಗ ನಮಗೆ ರಾಮಾಯಣ ಇರಬಹುದು ಮಹಾಭಾರತ ಇರಬಹುದು ಅಲ್ಲಿಯ ಪಾತ್ರಗಳು ಇರಬಹುದು ಆ ಪಾತ್ರಗಳನ್ನ ದೇವರು ಎನ್ನುವ ನೆಲೆಯಲ್ಲಿ ಕಂಡುಕೊಳ್ಳುವಂಥದ್ದೆಲ್ಲವೂ ಕೂಡ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಒಂದು ಅಭೂತಪೂರ್ವವಾದಂತಹ ನಂಬಿಕೆ ಈ ಅಭೂತಪೂರ್ವವಾದಂತಹ ನಂಬಿಕೆಯ ಹಿಂದಿನ ನಿಸ್ವಾರ್ಥವಾದಂತಹ ಆನಂದ ಯಾವುದು ಅಂತ ಹೇಳಿದ್ರೆ ಅವುಗಳನ್ನ ಇದ್ದಂತೆ ಒಪ್ಪಿಕೊಳ್ಳುವಂಥದ್ದು ಈ ಇದ್ದಂತೆ ಒಪ್ಪಿಕೊಳ್ಳುವ ಮೂಲಕ ನಮಗೆ ನಮ್ಮ ಸಮಾಜಕ್ಕೆ ಬಹಳ ಒಂದು ಆನಂದದಾಯಕವಾದಂತಹ ಸೃಷ್ಟಿ ಅಥವಾ ಆನಂದದಾಯಕವಾದಂತಹ ಸಮಾಜದ ನಿರ್ಮಿತಿ ಅದರಿಂದ ಸಾಧ್ಯ ನಮ್ಮಲ್ಲಿ ಬಂದಿರುವಂತಹ ಅನೇಕ ಅಂಶಗಳು ಇರಬಹುದು ಅದು ಭಜನೆ ಇರಬಹುದು ಪೂಜೆಗಳು ಇರಬಹುದು ಅಥವಾ ಆರಾಧನೆಗಳು ಇರಬಹುದು ಇವೆಲ್ಲವೂ ಕೂಡ ನಾವು ವೈಜ್ಞಾನಿಕವಾದಂತಹ ದೃಷ್ಟಿಕೋನದಿಂದ ನೋಡ್ತಾ ಹೋಗುವಾಗ ಕಾಲಾಂತರದಲ್ಲಿ ಕೆಲವಷ್ಟು ಅಂಶಗಳಲ್ಲಿ ಭಿನ್ನತೆ ಕಂಡು ಬಂದಿದೆ ಆದ್ರೆ ಅದರ ಆರಂಭದಲ್ಲಿ ಅದರ ಹಿನ್ನೆಲೆ ಇದ್ದದ್ದು ಒಂದು ನಿಸ್ವಾರ್ಥದಾಯಕವಾದಂತಹ ಆನಂದದ ಅನುಭೂತಿ ಆದ್ರಿಂದ ಮಕರ ಜ್ಯೋತಿ ಎನ್ನುವಂತಹ ಜ್ಯೋತಿಯನ್ನ ನಾವು ವೈಜ್ಞಾನಿಕ ಕಣ್ಣುಗಳಿಂದ ನೋಡುವ ಬದಲು ಅದರ ಹಿನ್ನೆಲೆಯಲ್ಲಿ ಇರುವಂತಹ ಆನಂದದ ಆ ಅನುಭೂತಿಯನ್ನ ಪಡೆಯುವಂಥದ್ದು ಬಹಳ ಮುಖ್ಯ ಈ ಬಹಳ ಮುಖ್ಯವಾದಂತಹ ಅಂಶಗಳನ್ನ ಅನುಭವಿಸಿಕೊಂಡವರು ಹೇಳುವಂತಹ ಜೊತೆಗೆ ಗುರುಗಳು ಇದ್ದಾರೆ ಅವರು ಹೇಳುವಂತಹ ಅದರ ಆನಂದದ ಸ್ವರೂಪವೇ ನಮಗೆ ಬೆಳಕು ಖಂಡಿತ ಆ ಬೆಳಕು ಆ ಬೆಳಕಾಗಿಯೇ ಇರಬೇಕು ಮಕರ ಜ್ಯೋತಿಯೇ ಆಗಿ ಇರಬೇಕು ಅಂತಹ ಹಿನ್ನೆಲೆಯಲ್ಲಿ ಆ ಮಕರ ಜ್ಯೋತಿಯನ್ನ ನಾವು ಸಾಂಪ್ರದಾಯಿಕವಾದಂತಹ ಹಿನ್ನೆಲೆಯಲ್ಲಿ ಕಂಡುಂಡು ಬದುಕನ್ನು ಮುಂದುವರಿಸಿಕೊಂಡು ಹೋಗಬೇಕು ನಿಜಕ್ಕೂ ಆ ಮಕರ ಜ್ಯೋತಿ ಸಮಾಜಕ್ಕೆ ಬೆಳಕಾಗಬೇಕು ಸುಂದರ ಮಾತುಗಳು ಒಂದು ಸಣ್ಣ ವಿರಾಮ ತಗೊಳ್ಳುವಂತ ಸಮಯ ಬಂದಿದೆ ವೀಕ್ಷಕ ಬಂಧುಗಳೇ ಮಕರ ಬೆಳಕು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಮಣಿಕಂಠರ ಒಂದಷ್ಟು ಮಹಿಮೆಗಳು ಅಲ್ಲಿಯ ವಿಚಾರಗಳನ್ನು ತಿಳಿದುಕೊಳ್ಳೋಣ ಸಣ್ಣ ವಿರಾಮದ ನಂತರ
ನಮಸ್ತೆ ವೀಕ್ಷಕ ಬಂಧುಗಳೇ, ಮತ್ತೊಮ್ಮೆ ಪ್ರೀತಿಯಿಂದ ಮಕ್ಕರ ಬೆಳಕು ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಿದ್ದೇವೆ. ಗುರುಸ್ವಾಮಿಗಳೇ, ಎಕಡೆ ಪಾತ್ರ ಬತ್ಲಕನೆ ಇದೆ ಕನ್ಯಾಸ್ವಾಮಿ ಪಂಡ ದಾದೆ ಏರು ಎಂಚಿದೆ ಕ್ರಮಕುಲು ದಾದೆ అయితే ಒಂಜಿ ಕನ್ಯಾಸ್ವಾಮಿ ಆವಡು ಪಂಡದಂದಾಡ ఆయన ನಿಯಮನಿಷ್ಠೆ ಆ ಎಂಚ ತಯಾರು ಆವಡು ಪಂಡ ಉಂಡು ಸುಮಾರು ಉಂಡಾಯ್ತು. ಕನ್ಯಾಸ್ವಾಮಿ ನಗಲು ಪಂಡ ಸಾಧಾರಣ ಇಂದ ಟಾಪುಜ್ ಪ್ರಪ್ರಥಮ ಮಾಲೆ ಪಾಡಿನಾಗ ಅಗಲಿಗೆ ಭಾರಿ ಭಂಗ ಹಾಪುಂಡು ದಾಯ ಪಂಡ ಅಗಲು ಮಾಲೆ ಪಾಡ್ರಿಗೆ ಬರ್ಪುಜ್ ಯಾನಕ್ಕೆ ಮಾಲೆ ಪಾಡೋಡು ಪೋವಡು ಯೋಗ ಬರ್ಪುಜ್ ಅವಲ ಒಂಜಿ ಯೋಗ ಕಾಲ ಕೂಡ್ದು ಬರೋಡು ಅಡಿಗ ಬಕ್ಕ ಸಡನ್ಲಿ ಬತ್ತದ ಮಲ್ಪೋಡು ಅವು ಪಂಡ ಕನ್ಯಾಸ್ವಾಮಿ ನಗಲು ಬತ್ತೆ ಗುರುಸ್ವಾಮಿಡ ಒಂಜಿ ಅಪ್ಪಡಗಿ ನೋಡು ಎಲ್ಲೇ ಮಾಲೆ ಪಾಡೊಂದುಲ್ಲೆ 2 ದಿನ ಬಿಡ್ದು ಮಾಲೆ ಪಾಡೊಂದುಲ್ಲೆ ಹೀರಿಂಕ ಕೊರುವಾರ ಅನುಮತಿ ಕೊರುವಾರ ಮಂಡದು ಇರ್ನ ಶಿಷ್ಯಾದ ಬರ್ರೆ ಇಂಕ ಅನುಮತಿ ಕೊರುವಾರ ಅಂದದು ಪನೋಡು ಅದಾಗ ತಯಾರಲ್ಲ ತಯಾರಾಪಿರ ಒಂಜಿ ಸೂಚನೆ ಎಂಚ ಪಂಡ ಎಂಕ್ಲಾಗಲೆಗೆ ಒಂಜಿ ಇಂದು ಕೊರ್ಪ 4-5 ದಿನ ಅಥವಾ 1 ವಾರ 3 ದಿನ ಮಧು ಮಾಂಸ ತ್ಯಜಿಸೋಡು ಪೂರ ಧೂಮಪಾನ ಮದ್ಯಪಾನ ಪೂರ ತ್ಯಜಿಸೋಡು ವ್ರತ ನಿಯಮಡೆ ಇಪ್ಪೋಡು ಚವಳಿ ನೀರು ಮೀಯೋಡು ಪಂಡ ಗೊತ್ತು ಪಡೋ ತಗಲಿಗೆ ನೀವು ವರನೆ ಬರ್ತದೆ ಮೂಲ ಚವಳಿ ನೀರು ಮಾಡ ಜಾರ ಬರ್ತನ ಏರು ತೊಪ್ಪನಾಗ್ಲು ಹೌದು ಖಂಡಿತ ಬತ್ತು ತೂದು ಪೂರಿಂದ ಆಯ್ಸತ್ತಗೆ ಇಲ್ಲದಕ್ಕಲ್ನ ಒಪ್ಪಿಗೆಗೆತ್ತು ನೋಡು ಫಸ್ಟ್ ಇಲ್ಲದಾಗಲ್ಲ ಅಪ್ಪಮ್ಮನ ಗುರು ಹಿರಿಯರನ್ನ ಪೂರ ಒಪ್ಪಿಗೆ ತಂದು ದೇವರಿಗೆ ತನ್ನ ದೇವರಿಗೆ ಫಸ್ಟ್ ಪ್ರಪ್ರಥಮವಾದ ವಂದಿಸಾದು ಅಂಚೆನೆ ಇಲ್ಲದ ದೈವ ದೇವರನಗಲಿಗೆ ಅಲ್ಲಬಹುದು ಇದು ಮಲ್ತದೆ ಅಪ್ಪಮ್ಮನ ಕಾರ್ ಬಸದು ಹಿರಿಯರ್ನ ಕಲ್ನ ಕಾರ್ ಬಸದು ಅಗಲ ಅನುಮತಿಗೆ ತಂದು ವರ ಬತ್ತಿನಗರ ಪಿರ ಬೋರೆಜ್ ರಿಟರ್ನ್ ಇಲ್ಲ ಬೋರೆಜ್ ಸೀದಾ ಶಿಬಿರಗೆ ಬರೋಡು ಬನ್ನಗ ತುಳಸಿ ಮಾಲೆ ಕಪ್ಪು ವಸ್ತ್ರ ಬಕ್ಕ ಭಸ್ಮ ಚಂದನ ಲೇಪ ಒಂದು ಕುಂಕುಮ ಒಂಜಿ ತಾರಾಯಿ ಗುರು ಕಾಣಿಕೆ ಅವು ಏತೇ ಗೋರಾಡು ಕಾಣಿಕೆ ಕೊರ್ಜಿಲ್ಲ ಒಂಜಿ ಕ್ರಮ ಬತ್ತದು ಎಲ್ಲ ಕಾಣೆ ಮಾಲೆ ಪಡೆದು ಇರ್ನೊಟ್ಟುಡೆ ಮೂಲ ಬತ್ತದು ಅನ್ನು ಜಪ್ಪುವೆ ಪಂಡ ಎಲ್ಲ ಕಾಣೆ ರೆಡಿ ಆಪೆ ಬಂಡದು ಬಕ್ಕ ಎಂಕಲ್ ಕಾಣೆ ಹಾಕದು ಪೂರ ಪೂರ ಪಯನ್ ಪತ್ತು ಕೇಣುವೆ ಪೂರ ಪೋತಾರ ಪೂರ ಇಲ್ಲಾಡು ಪೂರ ಆಂಡತ್ತ ಬಕ್ಕ ಕೆಲವು ಶಾಲೆ ಬೋಪಿನಗ್ಲು ಇಲ್ಲೇರು ಶಾಲೆ ಬೋಪಿನಗ್ಲು ಏನ್ ಪಣಪೆ ಶಾಲೆದ ಗಡ ಅನುಮತಿಗೆ ತೊಂದರಾಗಿ ಏನು ನಮ್ಮ ತಪ್ಪಾಪುಣು ದಿನ ಶಾಲೆದಾಗಲಿ ಕೆಲ ಹೆಂಗಟ್ಲ ಶಿಬಿರ ಲೊಲ್ಲೇರು ಶಾಲೆಗೆ ಕಾನ್ವೆಂಟ್ ಬೋಪಿನಗ್ಲು ಮಲ್ಲ ಇಂಗ್ಲೀಷ್ ನಾಲೆಜ್ದಾಗ ಲೊಲ್ಲೇರು ಜೋಕುಲು ಇಲ್ಲಿ ಜೋಕುಲು ಕೇಳುವೆ ನಿಗಲು ಶಾಲೆ ಪ್ರಾಧ್ಯಾಪಕರನ್ನ ಅನುಮತಿಗೆ ತೊಂದರಾಗಿ ಏನು ಪ್ರಿನ್ಸಿಪಲ್ನ ಇಂದಿಗೆ ತೊಂದರಾಗಿ ಏನು ಅಂದು ಅನ್ಪೇರು ಇಜ್ಜನ್ ಪೆಂಡ ಲೆಟ್ರ್ ಬತ್ತ ಅಲ್ಲಿ ಒಂದು ವೇಳೆ ಮುಲ್ಪ ಆಡ್ದು ಪಕ್ಕಡೆ ಅಲ್ಲಿ ಘರ್ಷಣೆ ಮಾಡ್ಬೋದು ಅವು ಪೂರ ಆದು ಆಗಲ್ ಪೂರ ಲೆಟ್ರ್ ಬರೋ ಬಸ್ ಆಗ್ತದೆ ಅಗಲಿಗಳ ಒಂಜ ಇಂದು ಕೊರ್ದು ಖಾಲಿ ಅಗಲಿಗೆ ಖಾಲಿ ಬೈರಸ್ ಮಾತ್ರ ಗಟ್ರಿಗೆ ಡ್ರೆಸ್ ಓ ಅಗಲ್ನ ಯೂನಿಫಾರ್ಮ್ ಪಾಡೋಲಿ ತೊಂದರೆ ಹೆಚ್ಚು ಒಂಜಿ ಮಾತ್ರ ತುಳಸಿ ಮಾಲೆ ಒಂಜಿ ಬ್ಲ್ಯಾಕ್ ಕಟ್ಟೋದು ಉಲಾಯವಾಡು ಪಿದಾಡು ಕಟ್ಟೊಂದು ತಿನ್ನಪಿಂಡ ಎಂದು ಮಲ್ತೊಂದು ಬರೋಲಿ ಮಾಡೋದು ಅಗಲಿಗೆ ಒಂಜಿ ಮಾಲೆ ಕೊರ್ದು ಪೂರ ಅಗಲಿಗೆ ಪನ್ಪಿನ್ ಪೂರ ಎಚ್ಚರಿಕೆ ಕೊರ್ಪಿನ್ ಇಂಚ ಈ ಟೈಮ್ ಉಲಾಯ ಬರೋಡು ಈತದ ಪಂಡ ಎಂಕಾಲ ಮುನ್ಸೂಚನೆ ಪೂರ ಕೆಲವು ಉಂಡು ಸೂಚನೆಯಲ್ಲಿ ಪೂರ ಅಗಲಿ ಪೂರ ಪಂಡು ದಾಯ ಸತ್ತಗೆ ಉಲಾಯ ಬತ್ತದು ಮಾಲೆ ಕೊರ್ದು ಅಗಲಿಗೆ ತನ್ನ ಶಿಷ್ಯಂದು ಸ್ವೀಕಾರ ಮಲ್ಪು ಶಾಲಾ ಜೋಕ್ಲೆಗೆ ಟೈಮ್ ಬರೋಡು ಬತ್ತದು ಮೂಲ ಬತ್ತದು ಓದೋಡು ಅವು ನಮ್ಮ ಪರಿಪಾಠ ಅಲ್ಲಿ ಗುರುಕುಲೆಂಚ ಬಂಡರಲ್ಲ ಮೂಲ ನಮ್ಮ ಗುರು ಅತ್ತ ಆಗಲೇ ಪನೋಡು ಈತ ಟೈಮ್ ಯಾನ್ ಏತ್ ಹೊರತು ಉಲಾಯ ಬರ್ಪೆ ಬುಕ್ ಕುಜ್ಜಿ ಅಂತ ತೂಪೇನ್ ಓದೋಡತ್ತೆ ಮೂಲ ಖಾಲಿ ಬತ್ತ ಜೋಕೊಲಟ್ಟು ಗೊಬ್ಬುಣತ್ ಮಾಲೆ ಬಣ್ಣು ಓದೋಡು ಮೂಲ ಓದೋಡು ಪರಿಪಾಠ ಓಡು ಅಲ್ಲಿ ಹೋದ್ರು ಪ್ರಾಧ್ಯಾಪಕರು ಕ್ವಶನ್ಗೆ ಆನ್ಸರ್ಗೆ ಎಂಜನ್ ಹೋಗ್ತಾರ ಗೊರ್ಪಿ ಸ್ವಾಮಿ ಅಯ್ಯಪ್ಪ ಅಂದ್ರೆ ಆಪುಂಡ ಆಪುಜ್ ಆಯ್ತ ಇಂದೆಟ್ಲ ಶಿಕ್ಷಣ ಬೋರ್ಡು ನಿಗಲಿಗೆ ಮತ್ತು ಪೋಲ್ ಬಲ್ಲೆ ಪಂಡದ ಪಂಡ ಎನ್ನ ಒಂಜಿ ಪ್ರಪ್ರಥಮವಾದ ಸ್ವಾಮಿ ನಗಲಿ ಬರ್ಪಣಕ್ಕೆ ಕೆಲವು ಕ್ರಮ ಕೊಲ್ಲುಪುರ ಮಲ್ತದ್ದು ಬಕ್ಕೊಂಜಿ ಇಲ್ಲಾಗ ಕನ್ಯಾಸ್ವಾಮಿ ನಗಲಾಡು ಏರಿಯಾ ಬೋರ್ಡು ಫಸ್ಟ್ ಕನ್ಯಾಸ್ವಾಮಿ ನಗಲಿಗೆ ಇಲ್ಲ ಪೋರೆ ಬಲ್ಲಿ ಐಕೊಂಜಿ ಭಾರಿ ಮಲ್ಲ ವಿರೋಧ ಪಂಡ ಪೊಂಜೆವನಗಲ್ಲ ಒಂಜಿ ತಿಂಗಳದ ಒಂಜಿ ಮುಟ್ಟು ಪನ್ಪುನಣ್ಣು ಉಂಡತ್ತ ಅಬದ್ಧ ವಿರೋಧ ಅವ್ವಾಯನಗಲು ಆಗಲು ಕೈತಾಲ್ ಬರ್ರೆಜ್ ಇಲ್ಲಾಡ ಅಪ್ಪೆ ಆವಾಡು ತಂಗಡೆ ಆವಾಡು ಪಲಿ ಆವಾಡು ಕೈತಾಲ್ ಬೋರಿಜ್ ಅವು ಭಯಂಕರ ಅವು ಏರೇಗ್ಲ ಪ್ರಪ್ರಥಮದಾಗಲಿ ಅದು ನಂಗೆ ಎಂಕಲ ಅವು ಬಕ್ಕ ಇಲ್ಲಡು ಒಂಜಿ
ಅವಘಡ ಅಂಡು ಮಾಲೆ ಬಾರ್ದೊಂಜಿ ಅವಘಡ ಅಂಡು ಅವಘಡ ಸತ್ತು ಎಂಡಕ್ಕೆ ಏನು ರಿಯಾಲ್ ಎಂಜಿನ ಮಲ್ಪೋಡು ಇಲ್ಲಡೆ ಪಕ್ಕ ಎನ್ನ ಸ್ವಾಮಿ ನಿಷ್ಠೆಡ ಮಾಲೆ ದೆಪ್ಪೆ ಕೆಲಸ ಕಾರ್ಯಕ್ಕೆ ಬಿದ್ದಾಡು ಪಂಡ ಆಗಲು ಟುಡೆ ಸೇರನ್ನ ಬಂದು ಎನ್ನ ಧರ್ಮವು ಅವು ಮಲ್ಪೆ ಎಡ ಮುಜ್ಮು ಸರ್ತಿಕೇನು ನಿಕ್ಕೆ ಒಪ್ಪಿಗಂಡ ಪೋರೆ ಒಪ್ಪಿಗಂಡ ಆ ಬೇಲೆ ಪೋರೆ ಒಪ್ಪಿಗಂಡ ಆ ಬಾಲೆ ಪೋರೆ ಒಪ್ಪಿಗಂಡ ಇಲ್ಲಡು ಹುಷಾರ್ದ ತಗೊಳ್ಳಿ ಅವಘಡ ಅಂಡು ಪೋರೆ ಒಪ್ಪಿಗಂಡ ಹಂಗೆ ಪೋರೆಗೆ ಒಪ್ಪಿಕೊಂಡು 3 ಸರ್ತಿ ಪಂಡಿ ಹತ್ತಗಾಯ್ತಿಲ್ಲ ಬ್ಯಾಲೆಗೆಪ್ಪೆ ಕಡಪಡ್ಪೆ ಒಪ್ಪುಜೇನೆ ಬಂಡದನ್ ಪಿನ್ನಡ ವಯನ ಧರ್ಮ ಇಂಚಿನ ಅನುಭವ ಕೆಲವು ಆತನ್ ಎಂಕೆ ಆತನ್ ಪ್ರಾದೇಶಕರೇ ಎಂಕೆ ಆತನ್ ದಯ ಬಂಡ ಎನ್ನಟ್ಟು ಒಂಜಿ 14 ಜನ ಸ್ವಾಮಿನಗಳಿದ್ದೇರು ಯುಗಾದಿ ಬೋಪಿನ ಟೈಮ್ ಯುಗಾದಿ ಟೈಮ್ ಪೋವನಾಗ ಯಾಂದಾದ ಮಲ್ತೆ ಪೂರಾಂಡು ಹೆಂಗೊಂಜಿ ಅಕ್ಕ ಪಲಿ ಇತ್ತೇರು ಪಲಿಗೆ ದಾಲ ಹುಷಾರಿತ್ತು ಸಡನ್ಲಿ ತಿರುಬೋಯರು ಸ್ವಂತ ಬಲಿ ಪರೆಯಲೇನೆ ಮೆಗ್ಗೆಲೇನೆ ಅಮ್ಮೆಲೆಯನೆ ಅಪ್ಪೆಲೆಯನೆ ತುಲಿ ಕಷ್ಟ ತುಲಿ ದೇವರನ ಒಂಜಿ ಆಟ ತುಲಿ ಅಲ್ಪ ಮಣಿಗಂಟನ ಒಂಜಿ ಆಟ ಅಯ್ಯಪ್ಪನ ಆಟ ಮಾಡೋದು ಅವು ಹಿಂಗೆ ದಾಲ ಮಲ್ಪರೆ ಪಯಜ್ಜಿ ಈ ಪೇಳಿ ಯಾನಿಗೀನಿ ಮಾಲೆಗೆ ಎತ್ತದ ಬೇಡ ಎನ್ನ ಶಿಷ್ಯರ್ನಾಗಲ ಅನಾಥೇರೆ ಆಪೇರು ಇರುಮಡಿ ಕಟ್ಟೋಡು ಲೆತಂಬೋಡು ಪೂರಬೋಡು ಇಂಚಿನ ಪರಿಸ್ಥಿತಿ ಬರ್ಬೋದು ಕಷ್ಟ ಪರಿಸ್ಥಿತಿ ಬರ್ಬೋದು ದೇವರನ್ನ ಅವೊಂಜಿ ಪರೀಕ್ಷೆ ಆ ಟೈಮ್ ದಾಯ ಮಲ್ತೆ ಬಂಡ ಯಾನು ತುಗ ಇಂಜಿನ ಪೇತಗಳೆಂಡು ಗುರುಸ್ವಾಮಿನಗಳೆಂಡು ಈರು ಪೋಪುನಂಡ ಪೋಲೆ ಎನ್ನ ಟ್ರೈನ್ ಟಿಕೊಂಡು ಪೋಲೆ ಯಾನು ಮಲೈತೆ ಎನ್ನ ಅಕ್ಕನ ಪೋಪೆಂಡು ಆಗಲು ಪೋಪು ಜಿಂದೇರು ಎಲ್ಲ ಪೋಪು ಜಿಂದೇರು ಯಾನೇನು ಮಲ್ತೆ ದೃಢ ಸಂಕಲ್ಪ ಮಲ್ತು ಉಸುದು ಪೋನುಡೆ ಪೂರ ಕಾರ್ಬಾರ್ದು ಪಂಡ ಇಂದು ಮಲ್ತದು ಆ ಬೇಲೆನ ಯಾನು ಇಲ್ಲಿ ಕುಲ್ಲುದೆ ಎನ್ನ ಹಿಂದೆಟ್ಟೆ ಕುಲ್ಲುದು ಆ ಬೇಲೆನ ಪೂರ ಮಲ್ಪದು ದೇವರನಾಡ ಅಪಗಪಗ ತೂವಲ್ಲಿ ಸ್ವಂತ ಇಲ್ಲದಾಗಲಿಂದ ಬರ ಆತ ಪರಿಸ್ಥಿತಿ ಬರ್ಕೊಂಡು ಬರೋರ ಖಂಡಿತ ಅದು ಭಂಗ ಉಂಟು ಬಕ್ಕ ಭಂಗದ ಪರಿಸ್ಥಿತಿ ನಾನು ತುಂಬ ಪುಟ್ಟು ಜೇರು ನಾನು ಚಿಕ್ಕು ಜೇರು ಖಂಡಿತ ಅಂಚಿನ ಭಂಗದ ಪರಿಸ್ಥಿತಿ ಬರಿಗೆಲ್ಲ ಎನ್ನ ಜೀವನ ನಾಡದು ಹೌದಾಲ ಮಂಡ್ರೆ ಅಬ್ಬುಜ ಬಂಡ ಎಂಚ ಉಲ್ಲೆ ಇಂಬೆ ಮನ್ಪುನ ಚಿತ್ತಿನ ಒಂಜಿ ದೇವೇರ್ನ ಒಂಜಿ ಆಟ ಅದು ಪೆರ್ರೆಯಾವು ಯಾನೆಲ್ಲ ಪೋ ಕಲೆಟ್ಟು ಮುಗ್ಗುಲು ಅನತೆರಪೇರು ನನ್ನ ಶಿಷ್ಯರ್ನಾಗ 15-17 ಜನ ಅನತೆರಪೇರು ಆಗಲಿ ಏರ್ಪಲ್ಲಿ ತೋಪುನಾಗ ಅಯ್ಯಪ್ಪನ ಕಾರಣಿಕಲ ಅಂತ ಕಾರಣಿಕಲ ಅಂತ ಇದೆ ನಮ್ಮ ಇಟ್ಟು ಜೊತೆ ಇಟ್ಟು ಮೊದಲ ಬಾರಿಗೆ ಅಯ್ಯಪ್ಪ ಒಂದು ದೈವ ಶಕ್ತಿ ಅಂತ ಹೇಳಿ ಬಾಲ್ಯದಲ್ಲಿ ನೋಡಿದಾಗ ಗೊತ್ತಾಗಿದೆ ಅಂತ ಹೇಳ್ತಾರೆ. ಆದರೆ ಹುಲಿಯ ಹಾಲಿಗಾಗಿ ಹುಲಿಯನ್ನು ಕರೆದುಕೊಂಡು ಆಸ್ಥಾನಕ್ಕೆ ಬರುವಾಗ ಎಲ್ಲರೂ ದಿಗ್ಭ್ರಮೆ ಆಗ್ತಾರೆ. ಅದರ ಒಂದು ಯಾವ ರೀತಿ ಪರಿಸ್ಥಿತಿ ಸಂದರ್ಭಗಳಿತ್ತು? ಅದು ಅದೇ ರಾಜಶೇಖರನ ಮಗನ ಕಿವುಡುತನ ಮತ್ತು ಮೂಕತನವನ್ನ ಹೋಗಲಾಡಿಸ್ಲಿಕ್ಕಾಗಿ ಅಲ್ಲಿಯ ರಾಜವೈದ್ಯರು ಮಣಿಕಂಠನಿಗೆ ಹೇಳ್ತಾರೆ, ಇದು ಹುಲಿಯ ಹಾಲಿನಿಂದ ಹೋಗ್ತದೆ, ಹುಲಿಯ ಹಾಲನ್ನ ಕುಡಿಸಿದ್ರೆ ಈ ರೋಗವನ್ನು ಪರಿಹರಿಸಬಹುದು ಎನ್ನುವುದಾಗಿ ಹೇಳ್ತಾರೆ. ಅದರ ಹಿನ್ನೆಲೆಯಲ್ಲಿ ಒಂದು ಕಥೆ ಇದೆ. ಅದು ಏನು ಅಂತ ಹೇಳಿದ್ರೆ, ರಾಜಶೇಖರನ ಮಡದಿ ರಾಣಿ ಅವರಿಗೆ ಒಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿ ಈ ಮಗ ಆದ ಅಂತ ಹೇಳಿದ್ರೆ, ಅಥವಾ ಮಣಿಕಂಠ ಮತ್ತೆ ಇಲ್ಲಿ ರಾಜ್ಯವನ್ನ ಪಡೆದುಕೊಳ್ತಾನೆ ಅಥವಾ ಅವನ ಆಡಳಿತಕ್ಕೆ ಒಳಪಡ್ತದೆ, ತನಗೆ ಅವಕಾಶ ಇಲ್ಲ. ಆ ಸಂದರ್ಭದಲ್ಲಿ ಮಣಿಕಂಠನನ್ನ ಸಾಯಿಸುವಂತಹ ಒಂದು ಯೋಚನೆಯನ್ನ ದುಷ್ಟ ಮಂತ್ರಿ ಮಾಡ್ತಾನೆ. ಆ ದುಷ್ಟ ಮಂತ್ರಿಯ ಇದು ಏನು ಅಂತ ಹೇಳಿದ್ರೆ, ಅದೇ ಹುಲಿಯ ಹಾಲನ್ನ ತರಬೇಕು ಎನ್ನುವಂತಹ ಇದು. ಆದ್ರೆ ಆ ಮಣಿಕಂಠ ತನ್ನ ದೈವಿಕವಾದಂತಹ ಶಕ್ತಿಯಿಂದ ಕಾಡಿನೊಳಗೆ ಹೋಗಿ ಆ ಹುಲಿಯ ಹಾಲನ್ನ ತರ್ತಾನೆ. ಆ ಸಂದರ್ಭದಲ್ಲಿ ಈ ವಿಷಯವನ್ನ ಕೈಲಾಸದಲ್ಲಿ ಇದ್ದಂತಹ ಆತನ ತಂದೆ ಹರನಿಗೆ ಗೊತ್ತಾಗ್ತದೆ. ಈ ಹರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ನಂದಿಯನ್ನ ಕರೆದು, ತನ್ನ ಗಣಗಳನ್ನ ಕರೆದು, ಮುಖ್ಯವಾಗಿ ನಂದಿಯನ್ನ ಕರೆದು ಅವರೆಲ್ಲರ ಜೊತೆಯಲ್ಲಿ ಮಣಿಕಂಠನನ್ನ ರಕ್ಷಿಸ್ಲಿಕ್ಕಾಗಿ ನೀವು ಹೋಗಿ ಎನ್ನುವುದಾಗಿ ಹೇಳ್ತಾನೆ. ಅವರೆಲ್ಲರ ಬಂದು ಈ ಮಣಿಕಂಠನನ್ನ ಸಂದರ್ಶಿಸ್ತಾರೆ. ಆಗ ಮಣಿಕಂಠ ಹೇಳ್ತಾನೆ, ನೀವೆಲ್ಲ ಇರಿ, ಆದ್ರೆ ನನಗೆ ಯಾವುದೇ ಭಯ ಇಲ್ಲ, ನನಗೊತ್ತುಂಟು, ನಾನು ಅದನ್ನ ಹಾಲನ್ನ ತರ್ತೇನೆ ಅಂತ ಹೇಳಿ ಹೋಗ್ತಾನೆ. ಇಂತಹ ಒಂದು ಅದ್ಭುತವಾದಂತಹ ಅಪೂರ್ವವಾದಂತಹ ಆಧ್ಯಾತ್ಮಿಕ ಶಕ್ತಿ ಅಯ್ಯಪ್ಪನಲ್ಲಿ ಇತ್ತು, ಮಣಿಕಂಠನಲ್ಲಿ ಇತ್ತು. ಆ ಕಾರಣದಿಂದ ಆ ಕಿವುಡುತನವು, ರಾಜಶೇಖರ ಮಗನ ಕಿವುಡುತನವು ಮತ್ತೆ ಮಾತು ಕೂಡ ಬರ್ತದೆ ಆತನಿಗೆ ಅನಂತರದಲ್ಲಿ.
ಇಂತಹ ನೆಲೆಯಲ್ಲಿ ಒಂದು ಅಪೂರ್ವವಾದಂತಹ ಅಂಶಗಳು ನಮ್ಮಲ್ಲಿ ಇದ್ದಾಗ ಮಾತ್ರ ದುಷ್ಟರನ್ನ ನಿಯಂತ್ರಿಸುವಂತಹ ಶಕ್ತಿ ಬರ್ತದೆ ಎನ್ನುವಂತಹ ಒಂದು ಮಾತನ್ನ ಸಮಾಜಮುಖಿಯಾಗಿಸಬೇಕು ಎನ್ನುವಂತಹ ಅಂಶವೂ ಕೂಡ ಮಣಿಕಂಠನ ಈ ಕಥೆಯಲ್ಲಿ ನಾವು ನೋಡಬಹುದು. ಅಂತಹ ಎಲ್ಲ ಅಂಶಗಳು ಕೂಡ ಒಬ್ಬ ದೈವಿಕ ಪುರುಷನಲ್ಲಿ ಇರ್ತದೆ. ಆದ್ರಿಂದ ಆ ದೈವಿಕವಾದಂತಹ ಆಧ್ಯಾತ್ಮಿಕ ಶಕ್ತಿ ನಮ್ಮ ಎಲ್ಲ ದುಷ್ಟತನಗಳನ್ನ ಅಥವಾ ಸಮಾಜದ ದುಷ್ಟತನವನ್ನ ಅಥವಾ ಕೆಟ್ಟವರನ್ನ ಕೆಟ್ಟ ಚಿಂತನೆಗಳನ್ನ ದೂರೀಕರಿಸುವಲ್ಲಿ ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವಂಥದ್ದು ಕೂಡ ಬಹಳ ಮುಖ್ಯ ಎನ್ನುವಂಥದ್ದು ಈ ಅಯ್ಯಪ್ಪನಲ್ಲಿ ಮಣಿಕಂಠನ ಈ ಕಥೆಯಲ್ಲಿ ನಾವು ಕಾಣಬಹುದು. ಮಾಸ್ಟರ್, ತಮ್ಮಲ್ಲಿ ಬಹಳ ಮುಖ್ಯವಾದಂಥ ಪ್ರಶ್ನೆ ಏನಂತ ಹೇಳಿದ್ರೆ, ತುಂಬಾ ಜಿಜ್ಞಾಸೆಗಳಿವೆ ಇವತ್ತಿನ ದಿವಸಕ್ಕೆ. ಧರ್ಮಶಾಸ್ತ್ರ ಅಯ್ಯಪ್ಪನ, ಅಯ್ಯಪ್ಪನೇ ಧರ್ಮಶಾಸ್ತ್ರನ, ಅಥವಾ ಮಲೆಯಲ್ಲಿ ಪ್ರಪ್ರಥಮವಾಗಿ ಧರ್ಮಶಾಸ್ತ್ರನ ದೇವಸ್ಥಾನ ಇತ್ತು, ನಂತರ ಅಯ್ಯಪ್ಪ ಹೋಗಿ ಅಲ್ಲಿ ಸಾಧನೆಯನ್ನು ಮಾಡಿ ಆ ಜಾಗದಲ್ಲಿ ತಾನು ಕೂಡ ನೆಲೆ ನಿಂತ ಅನ್ನೋದಿದೆ. ಧರ್ಮಶಾಸ್ತ್ರ ಬ್ರಹ್ಮಚಾರಿ ಅಲ್ಲ ಅನ್ನೋದು, ಅವನಿಗೆ ಮದುವೆ ಆಗಿದೆ ಅನ್ನೋದು ಕೂಡ ಒಂದು ಕಡೆ ಮಾಹಿತಿ ಬರ್ತದೆ. ಧರ್ಮಶಾಸ್ತ್ರನ ಜೊತೆಗೆ ಶಬರಿ ಮಲೆಯಲ್ಲಿ ಅಯ್ಯಪ್ಪ ಹೋಗಿ ನೆಲೆ ನಿಂತ ಅಂತ ಹೇಳಿ ಬಹಳ ತುಂಬಾ ಜಿಜ್ಞಾಸೆಗಳು, ತುಂಬಾ ಗೊಂದಲಗಳು ಕೂಡ ಸೃಷ್ಟಿಯಾಗ್ತಿದೆ. ದಿನೇ ದಿನ ಸಂಶೋಧನೆಗೆ ಹೊರಡ್ತಾರೆ, ಈ ಸಂಶೋಧನೆಗಳ ಹಿಂದೆ ಸಂಶೋಧನೆಗಳು ನಡೀತದೆ. ಈ ಜಿಜ್ಞಾಸೆಗಳಿಗೆ ಏನು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತೀರಿ? ಒಳ್ಳೆಯ ಪ್ರಶ್ನೆ ಮತ್ತು ಈ ಕಾಲಕ್ಕೆ ಬೇಕಾದಂತಹ ಉತ್ತರ ಬಯಸುವಂತಹ ಪ್ರಶ್ನೆ. ಶಿವನ ಮೊದಲ ಮಕ್ಕಳು ಗಣಪತಿ ಮತ್ತು ಷಣ್ಮುಖ ಎನ್ನುವುದಾಗಿ ಕರೀತಾರೆ. ಮಣಿಕಂಠನ ಅವತಾರ ಆದದ್ದೇ ಅಥವಾ ಮಣಿಕಂಠನ ಆವಿರ್ಭಾವ ಆದದ್ದೇ ಸತ್ಯ ಧರ್ಮ ನ್ಯಾಯಯುತವಾದಂತಹ ಸಮಾಜದ ನಿರ್ಮಾಣಕ್ಕಾಗಿ. ಇಂತಹ ಹಿನ್ನೆಲೆಯಲ್ಲಿ ಧರ್ಮಶಾಸ್ತ್ರ ಎನ್ನುವಂಥದ್ದು ಏನು ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಧರ್ಮವನ್ನ ನಿರಂತರವಾಗಿ ಇಟ್ಟುಕೊಂಡು ಬದುಕಬೇಕಾದಂತಹ ಅಗತ್ಯತೆಗೆ ಇರುವಂತಹ ಒಂದು ಅಂಶ. ಭಗವಂತ ಜೀವದಲ್ಲಿ ಪ್ರಕೃತಿಯಲ್ಲಿ ಎಲ್ಲ ಅಂಶದಲ್ಲೂ ಇದ್ದಾನೆ. ಆದ್ರಿಂದ ಪ್ರಕೃತಿ ಅಂತ ಹೇಳಿದ್ರೆ ಅದು ಭಗವಂತನ ದಿವ್ಯವಾದಂತಹ ಅಂಶಗಳನ್ನು ಹೊಂದಿರುವಂಥದ್ದು. ಆದ್ರಿಂದ ಯಾವತ್ತೂ ಕೂಡ ಧರ್ಮ ಇಲ್ಲದೆ ಯಾವುದೂ ಇಲ್ಲ. ಆದ್ರಿಂದ ಧರ್ಮಶಾಸ್ತ್ರ ಮೊದಲು ಅಥವಾ ಮಣಿಕಂಠ ಮೊದಲು ಅಥವಾ ಆ ರೀತಿಯ ಜಿಜ್ಞಾಸೆಗೆಲ್ಲ ಉತ್ತರ ಏನು ಅಂತ ಹೇಳಿದ್ರೆ, ನಾವು ನಂಬುವಂತಹ ಧರ್ಮಯುತವಾಗಿ ಅಲ್ಲಿ ಇದೆ ಅಂತಾದ್ರೆ ಧರ್ಮಶಾಸ್ತ್ರನೂ ಇದ್ದಾನೆ, ಮಣಿಕಂಠನೂ ಇದ್ದಾನೆ. ಆದ್ರಿಂದ ನಮಗೆ ಯಾರು ಮೊದಲು ಎನ್ನುವಂತಹ ಆ ಚಿಂತನೆಗಿಂತ ಅವರು ಹೇಳಿದ್ದು ಯಾವ ತತ್ವಗಳನ್ನ ಅದು ಮೊದಲು ನಾವು ಅನುಸರಿಸುವ ಎನ್ನುವುದು ಬಹಳ ಮುಖ್ಯ. ಖಂಡಿತ ಸಮಯ ಕಳೆದದ್ದೇ ಗೊತ್ತಾಗ್ಲಿಲ್ಲ. ಸ್ವಾಮಿಲೆ ಅಖೀರಿಗಾದು ಇನಿತಾತ ದಿನಕ್ಕೂ ಮಾಲೆ ಪಾಡು ನಂಚಿತ್ತಿನಗಲಿಗೆ ಒಂದು ಕೆಬಿ ಪಾತೆರ ಪನ್ಪುಣ ದಾಂಡ ಅಖೀರಿದ ಪಾತೆರ ದಾದ ಪಂಡ್ರಬೇಕು ಇದು ಪಾತೆರ ಪನ್ಪಿನ ದಾದ ಪಂಡ ಮಾತಿರ್ಲ ನಮ್ಮ ಮಾಲೆ ಪಾಡ್ನಾಗಲು ಮಾತಿರ್ಲ ಒಂಜಿ ಎಡ್ಡೆ ರೀತಿ ಎಡ್ಡೆ ಮನಸ್ಸು ಇಡೀ ಒಂಜಿ ಧರ್ಮನ್ ರಕ್ಷಣೆ ಮಲ್ಪುನ ಸತ್ಯಮೇವ ಜಯತಿ ಪಂಡ ಎಡ್ಡೆ ನಮ್ಮ ಧರ್ಮನ ರಕ್ಷಣೆ ಮಲ್ತೊಂದು ಪೋಡು ಒಂಜಿ ನಿಷ್ಠೆಡ್ ಪೋಡು ಶಬರಿಮಲೆ ಪೋವನಗ ಪ್ರತಿ ಒಂಜಿ ಹಿಂದೆಟ್ಟು ಆ ರೀತಿ ದುಂಬೆಂಚ ನಮ್ಮ ಪೋಂದಿತ್ತಾನ ಅಂಚನೆ ಅವೇ ರೀತಿ ನಮ್ಮ ಪೋದು ನಮ್ಮ ಧರ್ಮನ ರಕ್ಷಣೆ ಮಲ್ತದ್ದು ಜನಕ್ಲಿಗೆ ಮಾತೆರೆಗಳ ನಮ್ಮ ಈ ನಂಕಂದ ಇಡೀ ದೇಶಗ ಒಂಜಿ ಎಡ್ಡೆ ಆಪಿನ ಚಿತ್ತಿನ ಒಂಜಿ ಹಿಂದೇನು ಮಲ್ಪವರಿಗೋಸ್ಕರ ನಮ್ಮ ಪೂರಗಲ್ಲ ಪೋದು ದೇವರನ್ನ ಪ್ರಾರ್ಥನೆ ಮಲ್ತದ್ದು ಎಡ್ಡೆ ಆವಡು ಬಕ್ಕ ನಮ್ಮ ಜೀವನಲ ಎಡ್ಡೆ ಆವಡು ಮಾತೆರೆಗಳ ಒಂಜಿ ಸದ್ಭಕ್ತಿ ಶ್ರದ್ಧೆ ಭಕ್ತಿನ ಕೊರಡು ಪನ್ಪುನ ಚಿತ್ತಿನ ಒಂಜಿ ಎಂಕಲ್ನ ಒಂಜಿ ಇಂದು ಆತೆ ಆತು ಎಲ್ಲ ದಿನ ಒಂಜಿ ಎಂಕಲ್ನಲ್ಲಿ ಕಾರ್ಯಕ್ರಮ ಉಂಡು ಅಂಚೆನೆ ಬಾರಿ ಮಲ್ಲ ಕಾರ್ಯಕ್ರಮ ಎಂಕಲ್ಲ ಮಲ್ಪೆ ಅಯ್ಯಪ್ಪ ಮಂದಿರೋಡು ಬಾರಿ ಮಲ್ಲ ಕಾರ್ಯಕ್ರಮ ಗುರುಗಳು ಸರ್ ಬಾರಿ ಮಲ್ಲ ಕಾರ್ಯಕ್ರಮ ಆ ಕಾರ್ಯಕ್ರಮ ಅಂಚೆನೆ ಪ್ರತಿ ಒಂಜಿಂದಟ ಅನ್ನ ಸಂತರ್ಪಣೆ ಬಾರಿ ಮಲ್ಲ ಸಹಸ್ರ ಜನಕ್ಕೆ ಅನ್ನ ಸಂತರ್ಪಣೆ ಈ ಥರದ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಪಂಡ ಎಂಕಲೆ ನಮ್ಮೊಂದು ಬೈದ ಎಂಕಲೆ ಒಂಜಿ ಅಯ್ಯಪ್ಪ ಉಲ್ಲೇರು ಅಯ್ಯಪ್ಪನ ಒಂಜಿ ಕ್ಷೇತ್ರ ಉಂಡು ಪಂಡದ ಪೂರಗಳೆಲ್ಲ ಗೊತ್ತಿದ್ರೆ ಐತ ಬಗ್ಗೆ ಮಾತ್ರ ಚಿಂತನೆ ಪಂಡ ಪೂರಗಲ್ಲ ಒಂಜಿ ಐತಮಿತ್ತು ಶ್ರದ್ಧಾ ಭಕ್ತಿ ದೀತೇರು ನನ್ನ ದಿವ್ಯರು ನನ್ನ ದುಂಬುಗಳ ದಿವೋಡು ಬಂದು ನನ್ನ ಚಿತ್ರ ಎನ್ನ ಒಂಜಿ ಪ್ರಾರ್ಥನೆ. ಖಂಡಿತ ಗುರುಗಳೇ, ಕೊನೆಯದಾಗಿ ನಮ್ಮ ವೀಕ್ಷಕ ಬಂಧುಗಳಿಗೆ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ತಮ್ಮ ಮಾತುಗಳು. ಅಯ್ಯಪ್ಪ ಅವನ ಆರಾಧನೆ ಬರೀ ಯಾವುದೋ ಒಂದು ಮಾಸಕ್ಕೆ ಸೀಮಿತವಾಗದೇ ಇರಲಿ, ಅಯ್ಯಪ್ಪನ ಆವಿರ್ಭಾವದಂತೆ ಆತನ ತತ್ವಗಳು ಕೂಡ ನಿರಂತರವಾಗಿ ಈ ಸಮಾಜದಲ್ಲಿ ಇರಲಿ. ಶ್ರದ್ಧೆ, ನಂಬಿಕೆ, ಸತ್ಯ, ಧರ್ಮ ಇದು ನ್ಯಾಯಯುತವಾಗಿ ಸಮಾಜದಲ್ಲಿ ಇರಲಿ.
ಈ ಕಾರಣಕ್ಕಾಗಿ ಅಯ್ಯಪ್ಪ ಮಾಲೆ ಹಾಕುವವರು ಅಥವಾ ಮಾಲಾಧಾರಿಗಳು ಸ್ವಾಮಿಗಳು ಅಂತೆಯೇ ಬದುಕಲಿ, ಆ ಮೂಲಕವಾಗಿ ಸಮಾಜಕ್ಕೆ ಅವರು ಆದರ್ಶರಾಗಲಿ. ಆಧುನಿಕತೆಯಿಂದ ಅವನತಿಗೆ ಹೋಗದೆ ಅಯ್ಯಪ್ಪ ಮಾಲಾಧಾರಿಗಳ ಮೂಲಕ ಆನಂದದ ಅನುಭೂತಿ ಸಾವಿರವಾಗಲಿ. ಶುಭಾಶಯಗಳು. ಖಂಡಿತವಾಗಿಯೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಂದು ಬಹುಶಃ ಈ ಕಾಲಘಟ್ಟಕ್ಕೆ ಬಹಳ ಮುಖ್ಯವಾದಂಥ ಮಾಹಿತಿಗಳನ್ನು ಕೊಟ್ಟಿರುವಂಥ, ಬಹುಶಃ ಆಳವಾದ ಅಧ್ಯಯನದ ಮುಖೇನವಾಗಿ ಪೌರೋಹಿತ್ಯದಲ್ಲಿಯೂ ಕೂಡ ಬಹಳಷ್ಟು ತಾನು ಪೌರೋಹಿತ್ಯ ಮಾಡುವುದರ ಮುಖೇನವಾಗಿ ಅದರ ಅರ್ಥವನ್ನು ಸಾಮಾನ್ಯರಿಗೆ ಅರ್ಥ ಆಗಿಸುವಂತೆ ಮಾತನಾಡಬಲ್ಲಂಥ ಸನ್ಮಾನ್ಯ ಅಶ್ವಥ್ ಭಾರದ್ವಾಜ್ ಅವರಿಗೆ ನಮ್ಮ ವೀಕ್ಷಕ ಬಂಧುಗಳ ಪರವಾಗಿ ಪ್ರೀತಿಯಿಂದ ನಲ್ಮೆಯಿಂದ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸಿಕೊಳ್ತೇನೆ. ಅದೇ ರೀತಿ ಬಹಳ ಹಿರಿಯರು ಬಹುಶಃ ಉಡುಪಿ ಭಾಗದಲ್ಲಿ 46 ಬಾರಿ ಮಕರ ಜ್ಯೋತಿಯನ್ನು ನೋಡಿ, ಇತರೆ ಸಂದರ್ಭಗಳಲ್ಲಿ 7 ಬಾರಿ ಈ ಶಬರಿಮಲೆ ಯಾತ್ರೆಯನ್ನು ಮಾಡಿ ಅದೆಷ್ಟೋ ಅಸಂಖ್ಯ ಭಕ್ತರನ್ನು, ಅಯ್ಯಪ್ಪ ಮಾಲಾಧಾರಿಗಳನ್ನು ಆ ಶಬರಿಮಲೆಗೆ ಕೊಂಡೊಯ್ಯುವಂತಹ, ಅವರನ್ನು ಅಲ್ಲಿಗೆ ಒಂದು ಮಾಲಾಧಾರಿಯಾಗಿ ಕರೆದುಕೊಂಡು ಹೋಗುವಂತಹ ಪುಣ್ಯ ಕೆಲಸದಲ್ಲಿ ತೊಡಗಿಸಿಕೊಂಡವರು ಬಾಲಕೃಷ್ಣ ಸ್ವಾಮಿ ಗುರುಸ್ವಾಮಿಗಳು. ಅವರಿಗೆ ಕೂಡ ವಂದಿಸ್ಕೊಳ್ತಿದ್ದೇವೆ. ಮಲ್ಪೆ ಬಾಲಕೃಷ್ಣ ಸ್ವಾಮಿ ಅವರಿಗೆ ಕೂಡ ವಂದಿಸ್ಕೊಳ್ತಿದ್ದೇವೆ. ಬಂಧುಗಳೇ, ಇದು ಮಕರ ಮಲೆಯ ಬೆಳಕು ಅನ್ನುವಂತಹ ಕಾರ್ಯಕ್ರಮ. ಖಂಡಿತವಾಗಿಯೂ ಧರ್ಮಶಾಸ್ತ್ರ ಅಯ್ಯಪ್ಪನ ಬಗ್ಗೆ ಮಾತಾಡ್ತಾ ಹೋದರೆ ದಿನಗಳೇ ಸಾಲದು. ಇನ್ನಷ್ಟು ವಿಚಾರಗಳಿವೆ. ನಾವು ಒಂದು ಸಣ್ಣದಾಗಿ ಏನೆಲ್ಲ ಮಣಿಕಂಠನ ಮಹಿಮೆಗಳಿವೆ, ಅವನ ವಿಚಾರಗಳಿವೆ ತಿಳಿದುಕೊಳ್ಳುವಂಥ ಪ್ರಯತ್ನ ಇದು. ಮತ್ತೊಮ್ಮೆ ಎಲ್ಲ ವೀಕ್ಷಕ ಬಂಧುಗಳಿಗೆ ವಂದಿಸಿಕೊಳ್ಳುತ್ತಿದ್ದೇನೆ. ನಾನು ಸತ್ಯೇಂದ್ರ ಬಾಗಿಲು. ಧನ್ಯವಾದಗಳು.